ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲಸ್ಯ ವರ್ಜನಂ ರಕ್ಷ್ಯಾಸಾತಿಥಿ ವಿಶ್ವಾಸೋ ಭೋಕ್ತೃತ್ವೇ ವರ್ಣನಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯೆ ಷಡ್ವಿಧ ಶರಣಾಗತಿ. English translation. The 6 divisions of surrender are acceptance of those things favorable to devotional service. 6 ಶರಣಾಗತಿಯ ಲಕ್ಷಣಗಳು ಅಥವಾ ವಿಧಿಗಳು. ಮೊದಲನೇದಾಗಿ ಅನುಕೂಲ, ಕೃಷ್ಣ ಪ್ರಜ್ಞೆಗೆ ವೃದ್ಧಿಸ್ಕೊಳ್ಳೋಕ್ಕೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ನಾವು ಸ್ವೀಕರಿಸಬೇಕು. ರಿಜೆಕ್ಷನ್ ಆಫ್ ಅನ್ಫೇವರಬಲ್ ಥಿಂಗ್ಸ್. ಕೃಷ್ಣ ಪ್ರಜ್ಞೆ ಯಾವುದು ನಮ್ಮ ಕೃಷ್ಣ ಪ್ರಜ್ಞೆಯಿಂದ ದೂರ ಮಾಡ್ತದೋ ಅದನ್ನು ತಿರಸ್ಕರಿಸಬೇಕು. ಆಮೇಲೆ ದ ಕನ್ವಿಕ್ಷನ್ ದಟ್ ಕೃಷ್ಣ ವಿಲ್ ಗಿವ್ ಪ್ರೊಟೆಕ್ಷನ್. ಕೃಷ್ಣ ನಮಗೆ ಯಾವಾಗಲೂ ರಕ್ಷಿಸ್ತಾನೆ, ಅವಶ್ಯ ರಕ್ಷಿಬೇ ಕೃಷ್ಣ. ಕೃಷ್ಣ ನಮಗೆ ಯಾವಾಗಲೂ ರಕ್ಷಿಸ್ತಾನೆ ಅಂತ ಆ ದೃಢವಾದ ನಂಬಿಕೆ, ಅಚಲವಾದ ಶ್ರದ್ಧೆ ಇರಬೇಕು. ಆಮೇಲೆ ದ ಅಕ್ಸೆಪ್ಟೆನ್ಸ್ ಆಫ್ ಲಾರ್ಡ್ ಆಸ್ ಒನ್ಸ್ ಗಾರ್ಡಿಯನ್ ಆರ್ ಮಾಸ್ಟರ್. ಕೃಷ್ಣನೇ ನಮ್ಮ ಮಾಸ್ಟರ್, ಅವರೇ ನಮ್ಮ ಯಜಮಾನ, ಅವನೇ ನಮಗೆ ಎಲ್ಲ ನೋಡ್ಕೊಳೋದು. ಟೂನು ಹೌದಮ್ಮ. ಹಾಗೆ ನಾವು ಪೂರ್ಣ ಶರಣಾಗತಿ, ನಮ್ಮದು ಎಲ್ಲ ಅವ್ರಿಗೇನೆ ಶರಣ ಮಾಡ್ಬೋದು. ಅಂದರೆ ಕಂಪ್ಲೀಟ್ ಡಿಪೆಂಡೆನ್ಸ್ ಆನ್ ಕೃಷ್ಣ. ಕೃಷ್ಣನ ಮೇಲೇ ನಾವು ಭಾರ ಆಗೋದು. ಅಂದರೆ ನಮ್ಮದೇನಿಲ್ಲ. ಒಂದು ಕಡೆ ಭಕ್ತಿವಿನೋದ್ ಠಾಕೂರ್ ಹೇಳ್ತಾರೆ, ಯೋಗ್ಯತಾ ವಿಚಾರೆ ಕುಚ್ ನಹಿ ಪಾವೆ ತುಮರ ಕರುಣ ಸದಾ. ಅಂದರೆ ಪಾಪ ಇಲ್ಲಿ ನಿನ್ನ ಯೋಗ್ಯತೆ ಏನು ಅಂತ ಯಾರನ್ನ ಕೇಳಿದ್ರೆ ಏನು ಹೇಳ್ತೀವಿ ನಾವು? ಅಯೋಗ್ಯ ಅಂತ ಹೇಳ್ತೀವ? ಖಂಡಿತವಾಗಿಲ್ಲ. ಏನು ಹೇಳ್ತೀವಿ? ನಾನು ಎಷ್ಟು ಯೋಗ್ಯ ಅಂದರೆ ಇದು ಮಾಡಿದ್ದೀನಿ, ನನ್ನ ದೇಶಕ್ಕೆ ಇದು ಮಾಡಿದ್ದೀನಿ, ನನ್ನ ಸಮಾಜಕ್ಕೆ ಇದು ಮಾಡಿದ್ದೀನಿ, ನನ್ನ ಕುಟುಂಬಕ್ಕೆ ಇದು ಮಾಡಿದ್ದೀನಿ, ನನ್ನ ಮಕ್ಕಳಿಗೆ ಇದು ಮಾಡಿದ್ದೀನಿ, ನಾನು ದೇವಸ್ಥಾನಕ್ಕೆ ಇದು ಮಾಡಿದ್ದೀನಿ, ನಾನು ಇದಕ್ಕೆ ಇದು ಮಾಡಿದ್ದೀನಿ, ಎಲ್ಲ ಹೇಳ್ತೀವಿ. ನಾನು ಇದು ಮಾಡಿದ್ದೀನಿ, ನಾನು ಅದು ಮಾಡಿದ್ದೀನಿ, ನಾನು ಇದು ಮಾಡಿದ್ದೀನಿ. ಆದರೆ ಇವತ್ತಿನ ಕಾರ್ಪಣ್ಯ ಅದರಲ್ಲಿ ಏನು ಸ್ಟ್ರೆಸ್ ಮಾಡ್ತೀವಿ ಅಂದರೆ ವಿನಮ್ರತೆ. ಅದೇ ಲಾಸ್ಟು. ಆ್ಯಂಡ್ ಹ್ಯುಮಿಲಿಟಿ. ಹ್ಯುಮಿಲಿಟಿ ಅಂದರೆ ಹಂಬಲ್, ಅಂದರೆ ವಿನಮ್ರತೆ. ನಮ್ರತೆಯ ಗಾಢ ಸ್ವರೂಪ ವಿನಮ್ರತೆ. ಸೊ ಎಕ್ಸಾಂಪಲ್ ಬಂದರೆ, ನಾವು ಏನು ಮಾಡಿದ್ದೀವಿ, ಯಾರು ನಿನ್ನ ಯೋಗ್ಯತೆ ಏನು ಅಂತ ಕೇಳಿದ್ರೆ ನಾನು ಅಷ್ಟೆಲ್ಲ ಮಾಡಿದ್ದೀನಿ ಅಂತ ಹೇಳ್ತೇವೆ, ಎಲ್ಲರೂ ಹೇಳ್ತೀವಿ. ಆದರೆ ಭಕ್ತಿವಿನೋದ್ ಠಾಕೂರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಯೋಗ್ಯತಾ ವಿಚಾರ ಕುಚ್ ನಹಿ ಪಾವೆ. ಅದರಲ್ಲಿ ಕ್ವಾಲಿಫಿಕೇಶನ್ ಏನೂ ಇಲ್ಲ, ಒಂದು ಚೂರು ಇಲ್ಲ ಕ್ವಾಲಿಫಿಕೇಶನ್. ತುಮಾರ ಕರುಣ ಸದಾ ಅಂದರೆ ಎಲ್ಲವೂ ನಿನ್ನ ಕರುಣೆ. ಏನು? ಎಲ್ಲವೂ ನಿನ್ನ ಕರುಣೆ. ಸೊ ಆ ಪೊಸಿಷನ್ಗೆ ಹೋಗ್ಬೇಕು. ಅದೇ ವಿನಮ್ರತೆ. ನಾವು ಹಂಬಲ್ ಆ್ಯಂಡ್ ಮೀಕ್ ಅಂದರೆ ನಾವು ವಿನಮ್ರರಾಗಿ ಯಾವುದೇ ರೀತಿ ಅಹಂಕಾರ ಇರಬಾರ್ದು. ಅದು ಸುಮ್ಮನೆ ತೋರಿಕೆಯ ಅಹಂಕಾರ ಹೋಗ್ಬಿಟ್ಟಿದೆ, ಅದು ತೋರಿಕೆ ವಿನಮ್ರತೆ ಅಲ್ಲ. ಅದು ನಮ್ಮ ಹೃದಯದಿಂದ, ಅಂತರಾಳದ ಮನಸ್ಸಿನಿಂದ ಬರಬೇಕು. ಭಾಳ ಕಷ್ಟ ಬರೋದು, ಭಾಳ ಕಷ್ಟ. ಅದಕ್ಕೆ ಏನು ಮಾಡಿಸ್ಕೊಳೋದು ಏನು ಅನ್ನೋದಕ್ಕೆ ಭಕ್ತಿವಿನೋದ್ ಠಾಕೂರ್ ಆ್ಯಕ್ಚುಲಿ ಇದನ್ನು ಉಲ್ಟಾ ಅಂತ ಹೇಳಿದ್ದಾರೆ. ರೂಪ ಗೋಸ್ವಾಮಿ ಅನುಕೂಲಸ್ಯ ಸಂಕಲ್ಪ ಪ್ರತಿಕೂಲ ವರ್ಜನದಿಂದ ಶುರು ಮಾಡಿದ್ದಾರೆ. ಭಕ್ತಿವಿನೋದ್ ಠಾಕೂರು ಶರಣಾಗತಿ, ಅವರ ಶರಣಾಗತಿ ಪದ್ಯದಲ್ಲಿ ಪದ್ಯ ಬರೆದಿದ್ದಾರೆ. ಒಂದು 12 ಪದನ 18 ಪದ್ಯ ಇರಬೇಕು. ಅದರಲ್ಲಿ ಉಲ್ಟಾ ಇದೆ ಹೇಳ್ಕೊಂಡು ಬಂದಿದ್ದಾರೆ. ಫಸ್ಟ್ ಕಾರ್ಪಣ್ಯ, ಆತ್ಮನಿಕ್ಷೇಪ, ಗೋತ್ರವರ್ಣ ರಕ್ಷಸಿ, ಪ್ರತಿಕೂಲಸ್ಯ ವರ್ಜನ, ಅನುಕೂಲಸ್ಯ. ಸೊ ಯಾಕಂದ್ರೆ ಹೇಳಿದ್ದಾರೆ ಅದಕ್ಕೆ ಆ ವಿಚಾರ ಬೇರೆ. ಬಟ್ ಇವತ್ತು ನಾವು ಶರಣಾಗತಿಲಿ ಕಾರ್ಪಣ್ಯ, ನಮ್ರತೆ ಹೇಗೆ ಬೆಳೆಸ್ಬೇಕು, ಏನು ನಮ್ರತೆ ಅನ್ನೋದಕ್ಕೆ ಅವರು ಅದರಲ್ಲಿ ಒಂದು ಪದ್ಯ ಬರೆದಿದ್ದಾರೆ, ಎಲ್ಲರೂ ಗೊತ್ತಿರ್ಬೋದಿಲ್ಲ. ಅಮರ ಜೀವನ ಸದಾ ಪಾಪೇ ಇರತ್ತ. ಅದನ್ನು ಇವತ್ತು ಡಿಸ್ಕಸ್ ಮಾಡಿ ಅದರಲ್ಲಿ ಹೇಳ್ತಾರೆ ನಾವು ಈ ವಿನಮ್ರತೆನ ಹೇಗೆ ಬೆಳೆಸ್ಕೋಬೇಕು. ವಿನಮ್ರತೆನ ಏನು ವಿನಮ್ರತೆ ಅಂದರೆ ಅದನ್ನು ಹೇಗೆ ನಾವು ಬೆಳೆಸ್ಕೊಬೇಕು, ಅದರಿಂದ ಆಗೋ ಪ್ರಯೋಜನಗಳೇನು, ಆ ಪ್ರಯೋಜನಗಳಿಂದ ನಾವು ಹೇಗೆ ಕೃಷ್ಣ ಪ್ರಜ್ಞೆಯಲ್ಲಿ ಉದ್ಧಾರ ಆಗ್ತೀವಿ.
ಅರ್ಥ ಆಗ್ತಾ ಇದೆಯಾ? ಹಾಂ, ಸೊ ಒಂದೊಂದೇ ಎತ್ಕೊಳ್ಳೋಣ. ಆ್ಯಕ್ಚುಲಿ ಇವತ್ತು ಭಾಗವತಂ ಡಿಸ್ಕಸ್ ಮಾಡಬೇಕಾಗಿತ್ತು, ಬಟ್ ಇದು ಭಾಗವತಮೇ. ಭಾಗವತಂನ ಸಾರ ಏನೇಳಿ, ಕೃಷ್ಣನಿಗೆ ಹೇಗೆ ನಾವು ಶರಣಾಗೋದು, ಕೃಷ್ಣನಿಗೆ ಹೇಗೆ ನಾವು ಶರಣಾಗೋದು, ಅದು ಭಾಗವತದ ಸಾರ. ಸೊ ಇಲ್ಲಿ ಅದನ್ನೇ ವಿಚಾರ ಮಾಡ್ತಾ ಇದ್ದೀವಿ, ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದು ಒಂಥರ ಭಾಗವತಮ ಕ್ಲಾಸೇ ಆಗ್ತದೆ. ಭಾಗವತದಲ್ಲಿ ಒಂದು 10 ಲಕ್ಷಣಗಳಿದೆ. ಯಾವುದ್ಯಾವುದು ಗೊತ್ತಾ ನಿಮಗೆ? 10 ಲಕ್ಷಣಗಳು ಯಾವುದು ಗೊತ್ತಾ? ಯಾರು ಭಾಗವತಂ 10 ಲಕ್ಷಣ. ಭಾಗವತಂ ಓದಿದ್ರೆ ನಮಗೆ 10 ಲಕ್ಷಣ ಬರುತ್ತೆ. ಯಾವುದ್ಯಾವುದು ಅಂತ ಗೊತ್ತಾ? It rejects the material aspects of the religion. ಬಟ್ 10 ಪಾಯಿಂಟ್ಸ್, ಸರ್ಗ, ವಿಸರ್ಗ, ಆ ಥರ 10 ಪಾಯಿಂಟ್ಸ್ ಇದೆ. ಅದರಲ್ಲಿ ಸರ್ಗ, ವಿಸರ್ಗ, ಆಮೇಲೆ ಸರ್ಗ ಅಂದರೆ ಮಹಾವಿಷ್ಣು ಮೆಟೀರಿಯಲ್ ವರ್ಲ್ಡ್ನ ಕ್ರಿಯೇಟ್ ಮಾಡೋದು ಹೀಗೆ. ವಿಸರ್ಗ ಅಂದರೆ ಬ್ರಹ್ಮನಿಂದ ಬರೋ ಕ್ರಿಯೇಷನ್. ಓಕೆ, ಸೊ ಬ್ರಹ್ಮನಿಂದ ಬರೋದು ಯಾವ ಬ್ರಹ್ಮ ಯಾರು ಮಾಡ್ತಾನೆ? ಪ್ರಜಾಪತಿ ಮಾಡ್ತಾನೆ, ಮನು ಮಾಡ್ತಾನೆ, ಮನು ಅವರಿಂದನೇ ಎಲ್ಲ ಮಾಡ್ತಾನೆ. ಆಮೇಲೆ ಉತ್ತಾಯ, ಆಮೇಲೆ ಉತ್ತಾಯ, ಸರ್ಗ, ವಿಸರ್ಗ, ಉತ್ತಾಯ. ಉತ್ತಾಯ ಅಂದ್ರೇನು? ಅಂದರೆ ಹೇಗೆ ಈ ವಿಶ್ವ ಹೇಗೆ ಕ್ರಿಯೇಟ್ ಆಗುತ್ತೆ, ಎಷ್ಟು ಬೇಗ ಕ್ರಿಯೇಟ್ ಆಗುತ್ತೆ ಅದನ್ನು ವಿವರಿಸ್ತಾರೆ ಉತ್ತಾಯ ಅಂತ. ಆಮೇಲೆ ನೆಕ್ಸ್ಟು ಮನ್ವಂತರ, ಎಲ್ಲ ಮನುಗಳು ಬರ್ತಾರೆ. ಆ ಮನುಗಳು 14, ಒಂದು ಕಲ್ಪದಲ್ಲಿ ಒಂದು ದಿನ ಬ್ರಹ್ಮಂದು ಕಲ್ಪ ಅಂತಾರೆ. ಆ ಕಲ್ಪದಲ್ಲಿ ಎಷ್ಟು ಮನು ಬರ್ತಾರೆ? 14 ಮನು. ಒಂದೊಂದು ಮನು ಶಿಫ್ಟ್ ಚೇಂಜ್ ಆಗುತ್ತೆ. ಇಂದ್ರ ಎಲ್ಲ ಚೇಂಜ್ ಆಗ್ಬಿಡ್ತಾರೆ, ಇಂದ್ರ ಚಂದ್ರ ಎಲ್ಲ ಚೇಂಜ್ ಆಗ್ತಾರೆ. ಹೌದು, ಮನ್ವಂತರ. ಆಮೇಲೆ ಮನ್ವಂತರ ಆದಮೇಲೆ ಈಶಾನುಕತ. ಈಶಾನುಕತ ಅಂದರೆ ಕೃಷ್ಣನ ಕಥೆನ ವಿವರಿಸ್ತಾರೆ, ಅದನ್ನು ಒಂದು. ಆಮೇಲೆ ಈಶಾನುಕತ ಆದಮೇಲೆ ಮುಕ್ತಿ, ಮುಕ್ತಿ ಹೇಗೆ ಕುಡಿಯೋದು. ಆಮೇಲೆ ನಿರೋಧ. ನಿರೋಧ ಅಂದರೆ ಅಂದ್ರೇನು? ನಾವು ಈ ಭವಲೋಕದಲ್ಲಿ ಇರಬಾರ್ದು. ಹೇಗೆ ಈ ಲೆಕ್ಕದಲ್ಲಿ ಇರಬಾರ್ದು ನಾವು. ನಮ್ಮದು ಒರಿಜಿನಲ್ ಹೌದು, ಅಲ್ಲಿದೆ ನಮ್ಮನೆ, ಇಲ್ಲಿದೆ ಸುಮ್ಮನೆ. ಅಲ್ಲಿ ನಮ್ಮನೆ ಯಾವುದು? ವೈಕುಂಠ, ಗೋಲೋಕದಲ್ಲಿ. ಸೊ ಈ ಲೋಕದಲ್ಲಿ ಬರದೇ ಇರೋಕ್ಕೆ ಹೆಂಗೆ ಅದನ್ನು ವಿವರಣೆ ಇದೆ. ಆಮೇಲೆ ಲಾಸ್ಟಲ್ಲಿ ಬರೋದು ಆಶ್ರಯ. ಆಶ್ರಯ ಅಂದ್ರೇನು? ಶೆಲ್ಟರ್. ಕರೆಕ್ಟ್. ಆಶ್ರಯ ಅಂದರೆ ಶೆಲ್ಟರ್. ಯಾರ ಆಶ್ರಯ ಪಡಿಬೇಕು? ಕೃಷ್ಣನ ಆಶ್ರಯ ಪಡೆಯೋದು ಅದೇ. ಸೊ ಆಶ್ರಯ ಹೇಗೆ? ಆಶ್ರಯ ಪಡೆಯದೆ ಈ 6 ಶರಣಾಗತಿ. ಶರಣಾಗತಿಯಿಂದ ನಮಗೆ ಏನು ಸಿಗುತ್ತೆ? ಶರಣಾಗತಿ ಏನು ಸಿಗುತ್ತೆ? ಯಾರೋ ಒಬ್ಬರು ಇವಾಗ ಶರಣಾಗ್ಬಿಡ್ತಾರೆ, ಏನು ಸಿಗುತ್ತೆ ಅವ್ರಿಗೆ? ಅವರ ಆಶ್ರಯ ಸಿಗುತ್ತೆ. ಕರೆಕ್ಟಾ? ಇವಾಗ ಒಂದು ಮಗು ಅಪ್ಪ ಅಮ್ಮ ಶರಣಾಗುತ್ತೆ, ಅಪ್ಪ ಅಮ್ಮ ಅದಕ್ಕೆ ಆಶ್ರಯ ಕೊಡ್ತಾರೆ. ಇವಾಗ ಯಾರೋ ಒಬ್ಬ ಕಳ್ಳನೋ ಯಾರೋ ಈಗ ಗೌರ್ಮೆಂಟ್ಗೆ ಶರಣಾಗ್ಬಿಡ್ತಾರೆ, ಪೊಲೀಸ್ಗೆ ಶರಣಾಗ್ತಾರೆ. ಅವಾಗ ಏನು ಮಾಡ್ತಾರೆ? ಪೊಲೀಸ್ ಆಶ್ರಯ ಕೊಡ್ತಾರೆ. ಹಾಗೆ ನಾವು ಕೃಷ್ಣನ ಶರಣಾದರೆ ಕೃಷ್ಣ ನಮಗೆ ಆಶ್ರಯವನ್ನು ಕೊಡ್ತಾನೆ. ಸೊ ಆಶ್ರಯ, ಆ ಆಶ್ರಯನ ಹೇಗೆ ಪಡಿಬೇಕು? ಫಸ್ಟ್ ಸ್ಟೆಪ್ ಆ ಶರಣಾಗತಿಯಲ್ಲಿ 6 ಸ್ಟೆಪ್. ಅದರಲ್ಲಿ ಇವತ್ತು ನಾವು ಯಾವುದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ? ವಿನಮ್ರತೆ, ದೈನ್ಯ ಅಂತ ಹೇಳ್ತಾರೆ. ಭಕ್ತಿ ವಿನೋದ್ ಠಾಕೂರು 6 ಪದ್ಯ ಬರ್ತಿದ್ದಾರೆ. ದೈನ್ಯ ಅಂದ್ರೇನು? ದೈನ್ಯ ಅಂದ್ರೇನು? ವಿನಮ್ರತೆ, ಹಂಬಲ್ನೆಸ್ ಹೇಗೆ ಬೆಳೆಸ್ಕೊಂಡು. ಸೊ ಒಂದೊಂದಾಗಿ ಈ ಪ್ಯಾರಾನ ಓದಿ ಅದರ ಮೀನಿಂಗ್ ಅರ್ಥ ಮಾಡ್ಕೊಂಡು ಒಂದೊಂದು ಎಕ್ಸಾಂಪಲ್ ತಗೊಳ್ಳೋಣ. ಹೇಗೆ ವಿನಮ್ರತೆಯನ್ನು ಬೆಳೆಸ್ಕೊಂಡು. ವಿನಮ್ರತೆ ಅಂದರೆ ಹಂಬಲ್ನೆಸ್. ಹಂಬಲ್ನೆಸ್ ಅಂದರೆ ಏನು ಅಂದರೆ ನಾವು ಹಂಬಲ್ನೆಸ್ ಅಂದರೆ ಚೈತನ್ಯ ಮಹಾಪ್ರಭು ಶಿಷ್ಟಾರ್ಥಿ ಹೇಳಿದ್ದಾರೆ, ತ್ರಿನಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸ್ನಾನ. ಅಂದರೆ ತ್ರಿನಾದಪಿ ಸುನೀಚೇನ, humble, we should be humble like a blade of grass.
ಹುಲ್ಲಿನ ಕಡ್ಡಿಯಂತೆ ನಾವು ವಿನಮ್ರತೆಯನ್ನು ಬೆಳೆಸೋದು. ಏನು ಹುಲ್ಲಿನ ಕಡ್ಡಿ, ಏನಕ್ಕೆ ಹುಲ್ಲಿನ ಕಡ್ಡಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ? ಇವಾಗ ಹುಲ್ಲಿನ ಕಡ್ಡಿ ಇದೆ ಅಂದರೆ ಅದಕ್ಕೆ ಯಾರಾನ ರೆಸ್ಪೆಕ್ಟ್ ಕೊಡ್ತಾರ? ಅದಕ್ಕೆ ಯಾರಾನ ಟೇಕ್ ಕೇರ್ ಮಾಡ್ತಾರ? ಹುಲ್ಲಿನ ಕಡ್ಡಿ ಇದೆ ಅಂತಲೂ ಗಮನಿಸೋದಿಲ್ಲ ನಾವು ಓಡಾಡಬೇಕಾದ್ರೆ. ಇವಾಗೆಲ್ಲೋ ಮೈದಾನದಲ್ಲಿ ಹೋಗ್ತಿರ್ಬೇಕಾದ್ರೆ ಹುಲ್ಲಿನ ಕಡ್ಡಿ ಇದ್ದರೆ ಗಮನಿಸ್ತೀವ, ಅದೇ ಮುಳ್ಳಿದ್ರೆ ಗಮನಿಸ್ತೀವಿ. ಆದರೆ ಹುಲ್ಲಿನ ಕಡ್ಡಿ ಯಾರನ್ನು ಗಮನಿಸ್ತಾರ? ತುಳ್ಕೊಂಡು ಹೋಗ್ಬಿಡುತ್ತೆ. ಸೊ ಹುಲ್ಲಿನ ಕಡ್ಡಿ ತುಳ್ಕೊಂಡ್ರೆ ಏನಾಗುತ್ತೆ? ಮಲ್ಕೊಳುತ್ತೆ. ಬಟ್ ಅದೇನ ಅವ್ನಿಗೇನೋ ಚುಚ್ಚುತ್ತಾ ಏನು ಮಾಡುತ್ತಾ? ಏನಿಲ್ಲ, ನಡ್ಕೊಂಡು ಅವ್ನ ಪಾಡಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ಏನಾಗುತ್ತೆ ಅದು? ನೋಡಿ, ತುಳ್ಕೊಂಡು ಜನಗಳು ಓಡಾಡ್ತಾ ಇದ್ರೆ ತುಳ್ಕೊಂಡು ಎಷ್ಟು ಕಷ್ಟ ಆಗುತ್ತೆ. ಬಟ್ ಅದೇನೋ ರೆಸಿಸ್ಟ್ ಮಾಡುತ್ತಾ? ಅದು ನಮ್ಮ ಭಕ್ತಿ ಜೀವನದಲ್ಲಿ ನಾವು ಆ ಅಚಲತೆ ಇರಬೇಕು. ಅಚಲತೆ ಅಂದರೆ ಸ್ಟಡಿನೆಸ್. ಹಿಂಗೆ 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 ಯಾರು ಏನೇ ಮಾಡಲಿ ಬಗ್ಬಿಟ್ಟು ಆಮೇಲೆ ಆಯ್ತಾ ಕೃಷ್ಣ ಕಾಣಿಸ್ತು. ಬಟ್ ನಮ್ಮ ಆ ಪಾದಿಂದ, ಆ ದಾರಿಯಿಂದ, ಆ ಪದದಿಂದ ನಾವು ಸೈಡಿಗೆ ಹೋಗೋದು, ಅದು ಮುಖ್ಯ. ಭಾಳ ಈಸಿನ ಅದು. ಒಂದು ಚೂರು ಯಾರನ್ನ ನಿಮಗೆ ಅಂದರೆ ನಿಮ್ಮ ಓನ್ ಹೆಂಡತಿ, ನಿಮ್ಮ ಓನ್ ಮಕ್ಕಳು, ನೀವಿರೋ ಸ್ನೇಹಿತರು ಒಂದು ಚೂರು ನಿಮಗೆ ಈ ಥರ ಇಲ್ಲಪ್ಪ ಇದು ತಪ್ಪು ಅಂದರೆ ಒಂಥರ ಕೆಣಕ್ದಂಗೆ ಆಗ್ಬಿಡುತ್ತೆ. ನಾವು ಏನು ಮಾಡ್ತೀವಿ? ಕೋಪ ಬಂದ್ಬಿಡುತ್ತೆ, ಮದ ಮಾತ್ಸರ್ಯ ಎಲ್ಲ ಬಂದ್ಬಿಡುತ್ತೆ ಆಮೇಲೆ. ಆದರೆ ನಮ್ರತೆ ವಿನಮ್ರತೆ ಅಂದರೆ ಅದಲ್ಲ, ಆಪೋಸಿಟ್. ಅದೇ ಫಸ್ಟ್. ಅದಕ್ಕೆ ಭಕ್ತಿ ನೋಟ್ ಹಾಕೋರು ಅದನ್ನು ಫಸ್ಟ್ ಹಾಕಿದ್ದಾರೆ. ವಿನಮ್ರತೆ ಬೆಳೆಸ್ಕೊಂಡ್ರೆ ಭಕ್ತಿ ಬರೋದಪ್ಪ, ಇಲ್ಲಾಂದರೆ ಬರೋದಿಲ್ಲ. ಸೊ ವಿನಮ್ರತೆ ಅಂದರೆ ಅದು, ಇಲ್ಲಿ ಯಾವುದೂ ಅಲ್ಲ. ಸೊ ತ್ರಿನಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ. ತರೋರಪಿ ಸಹಿಷ್ಣುನ ಅಂದರೆ ಮರಕ್ಕೆ ಇವಾಗ ಯಾವ ಮರ ಇರುತ್ತೆ? ಮಾವಿನ ಹಣ್ಣು ಮರ ಇರುತ್ತೆ. ಏನು ಕೊಡುತ್ತದು? ಮಾವಿನ ಹಣ್ಣು ಬಯಸ್ತಾರೆ ಯಾರು? ಜನಗಳು ತಿನ್ನಕ್ಕೆ. ಏನು ಮಾಡ್ತಾರೆ? ಎಷ್ಟೊಂದು ಮಾವಿನ ಹಣ್ಣು ಬಿಟ್ಟಿದೆ, ಚೆನ್ನಾಗಿದೆ ಹಣ್ಣು ಕೊಡ್ತಾ ಇದೆ ಮರ ಅಂದರೆ ಏನು ಮಾಡ್ತಾರೆ? ಅದಕ್ಕೆ ಜಾಸ್ತಿ ಕಲ್ಲು ಹೊಡೆಯುತ್ತೆ. ಏನ ಯಾವ ಮರಕ್ಕೆ ಜಾಸ್ತಿ ಚೆನ್ನಾಗಿರೋ ಹಣ್ಣಿದೆಯೋ ಅದಕ್ಕೆ ಕಲ್ಲು ಹೊಡೆಯೋದು. ಯಾರನ್ನ ಬೇರೆ ಇವಾಗ ಯಾವುದು ಮರ ಹಣ್ಣು ಕೊಡ್ದಿರೋ ಮರಕ್ಕೆ ಹೊಡಿತಾರೆ ಯಾರನ್ನ ಕಲ್ಲು ಯಾವುದು ಜಾಸ್ತಿ ಬೀಳೋದು? ಹಣ್ಣಿದೆ. ಹಾಗೆ ನಮಗೂ ಕಲ್ಲುಗಳು ಬೀಳ್ತಾ ಇದ್ರೆ ನಾವೇನು ಮಾಡಬೇಕು? ಎದುರಿಗೆ ಅವ್ರಿಗೆ ಹೊಡಿಬೇಕಾ? ಇಲ್ಲ, ಮರ ಆ ಥರ ಮಾಡಲ್ಲ. ಮರ ಹಣ್ಣು ಕೊಡ್ತಾನೆ. ಅವನ್ನ ಕಡಿಯೋ ಕಟ್ಕುನಿಗೂ ಅದು ನೆರಳು ಕೊಡುತ್ತೆ. ಕರೆಕ್ಟಾ? ಸೊ ಇಲ್ಲಿ ವಿನಮ್ರತೆಯ ಬಾಳವನ್ನ ಚೈತನ್ಯ ಮಹಾಪ್ರಭುಗಳು ಎಕ್ಸ್ಪ್ಲೇನ್ ಮಾಡ್ತಾರೆ. ತ್ರಿನಾದಪಿ ಸುನೀಚೇನ ತರೋರಪಿ ಸಹಿಷ್ಣು ಅಮಾನೇನ ಮಾನದೇನ. ನಮಗೆ ನಾವು ಎಲ್ಲರಿಗೂ ಮರ್ಯಾದೆ ಕೊಡಬೇಕು, ಎಲ್ಲರಿಗೂ ಮರ್ಯಾದೆ ಕೊಡಬೇಕು. ಆದರೆ ನಾವು ಆ ಮರ್ಯಾದೆನ ವಾಪಸ್ಸು ಎಕ್ಸ್ಪೆಕ್ಟ್ ಮಾಡಬಾರ್ದು, ಅಪೇಕ್ಷೆ ಮಾಡಬಾರ್ದು. ಭಾಳ ಕಷ್ಟ. ಈ ಮೂರಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಕೀರ್ತನೀಯ ಸದಾ ಹರಿ. ಈ ಮೂರು ಬೆಳೆಸ್ಕೊಂಡ್ರೆ ಸಾಕು, ನೀವು ಯಾರು ಕೃಷ್ಣನ ಕೀರ್ತನೆ ಮಾಡಬೇಕು. ಅದಕ್ಕೆ ಎಲಿಜಿಬಲ್ ಆಗ್ತೀವಿ, ಅದಕ್ಕೆ ಅರ್ಹರಾಗ್ತೀವಿ. ಸೊ ಈ ಕಾರ್ಪಣ್ಯ ಅಂದರೆ ಈ ವಿನಮ್ರತೆ ಬೆಳೆಸ್ಕೊಳ್ಳೋದು ಹೇಗೆ? ಮೂರು ಎಕ್ಸಾಂಪಲ್ ಕೊಟ್ಟರು ಮಹಾಪ್ರಭುಗಳು. ಯಾವುದ್ಯಾವುದು? ಹುಲ್ಕಡ್ಡಿ. ಅದು ಏನಾದ್ರು ಎಕ್ಸ್ಪೆಕ್ಟ್ ಮಾಡುತ್ತಾ? ಏನು ಎಕ್ಸ್ಪೆಕ್ಟ್ ಮಾಡ. ನಾನು ಒಂದು ಹುಲ್ಕಡ್ಡಿ, ನಾನು ಎಲ್ಲರ ಥರ ನಾನು ಕೆಲಸ ಮಾಡ್ತೀನಿ. ಯಾರಪ್ಪ ನಾನು ತುಳೀಲಿ, ಬಟ್ ನಾನು ವಾಪಸ್ ಬರ್ತೀನಿ. ಎಲ್ಲಿಗೆ? ಭಕ್ತಿ ಸೇವೆ ಇರ್ತೀನಿ. ನಾನೇನು ಬೇಜಾರು. ತ್ರಿನಾದಪಿ ಸುನೀಚೇನ ತರೋರಪಿ ಸಹಿಷ್ಣು. ನಾನು ಮರುತ್ತಾರೆ ಯಾರಿಗೂ ನಾವು ಟ್ರಬಲ್ ಮಾಡಬಾರ್ದು. ಬೇರೆಯವ್ರು ಟ್ರಬಲ್ ಕೊಟ್ಟರು ನಾವು ಅದನ್ನು ಸಹಿಸ್ಕೊಂಡು ಅವ್ರಿಗೆ ಒಳ್ಳೆಯದೇ ಮಾಡಬೇಕು. ಅಮಾನಿನ ಮಾಡಿ ಎಲ್ಲರಿಗೂ ಮರ್ಯಾದೆ ಕೊಡ್ತೀವಿ, ನಾವು ಮರ್ಯಾದೆ ಎಕ್ಸ್ಪೆಕ್ಟ್ ಮಾಡೋದು. ಇದು ನಾವು ಫಾಲೋ ಮಾಡಬೇಕಾಗಿರೋ ಪ್ರಿನ್ಸಿಪಲ್ಸ್. ಈ ಕಾರ್ಪಣ್ಯ ಅದನ್ನು ಠಾಕೂರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಒಂದೊಂದೇ ಸಾಲನ್ನ ಅರ್ಥ ಮಾಡ್ಕೊಳ್ಳೋಣ. ಬಹಳ ಚೆನ್ನಾಗಿದೆ. ಇದು ಭಕ್ತಿ ಚಾರು ಸ್ವಾಮಿಯವರು
ಚೆನ್ನಾಗಿ ಹಾಡಿ ಇದನ್ನು ಫೇಮಸ್ ಮಾಡಿದ್ದಾರೆ. ಆಮಾರ ಜೀವನ ಸದಾ ಪಾಪೇರಾತ ನಹಿಕೋ ಪುಣ್ಯೇರಾಲಿ ಪರೇರೆ ಉದ್ವೇಗ ದಿಯಾಚಿ ಜೇ ಕೋಟೋ ದಿಯಾಚಿ ಜೀವೇ ರಾತ್ರಿ. ಬೇರೆ ಹೇಳ್ತಾ ಇದ್ದಾರೆ ಅಮಾರ ಜೀವನ, ಅಮಾರ ಅಮಾರ ಒಂದು ನಾನು ಹೇಗೆ ಜೀವನ ಮಾಡಿದ್ದೀನಿ ಅಂದರೆ ಸದಾ ಪಾಪೇರತ, ಪಾಪನೇ ಮಾಡ್ತಾ ಇದ್ದೀನಿ, ಏನೋ ಪಾಪನೇ ಮಾಡ್ತಾ ಇದ್ದೀನಿ. ನಹಿಕೋ ಪುಣ್ಯೇರಾಲಿ, ನಾನು ಯಾವುದೇ ರೀತಿ ಪುಣ್ಯ ಕೆಲಸ ಮಾಡಿ. ಯಾರು ಹೇಳ್ತಾರೆ? ಭಕ್ತಿ ನುಟ್ಕಟ್ಟು ನಾವೆಲ್ಲ ಒಪ್ತೀವಾಗಿಲ್ಲ, ಅವ್ರು ಬರೀ ಪಾಪ ಮಾಡಿದರೆ ಪುಣ್ಯ ಏನೂ ಮಾಡಿಲ್ಲ. ಬಟ್ ಅವ್ರು ಹೇಳ್ತಾರೆ ನಾನು ಬರೀ ಪಾಪನೇ ಮಾಡಿದ್ದೇನೆ, ಪುಣ್ಯ ಮಾಡಿಲ್ಲ. ಈ ಥಿಂಕಿಂಗ್ ಲೈಕ್ ಹಂಗಂದ್ರೆ ಅವರು ಹೇಳ್ಕೊಳ್ತಾ ಇದ್ದಾರೆ, ಅವ್ರು ನಮಗೆ ಹೇಳ್ತಾರೆ. ಇದು ಅವರು ನಮಗೆ ಇದು ಫಸ್ಟ್ ಪರ್ಸನ್ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಬಟ್ ನಾವು ಹೆಂಗೆ ಅರ್ಥ ಮಾಡ್ಕೊಂಡ್ರೆ ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. ಸೊ ನಮ್ಮ ಜೀವನ ಹೇಗಿದೆ ಅಂದರೆ ಪಾಪದ ಕೆಲಸನೇ ಮಾಡ್ತಾ ಇರೋದು, ಪುಣ್ಯದ ಕೆಲಸ ಏನು ಮಾಡ್ತಾ ಇಲ್ಲ. ಪರರೇ ಉದ್ವೇಗ, ಪರರಿಗೆ ಉದ್ವೇಗ ಕೊಡುವಂಥ ಕೆಲಸ ಮಾಡಿದ್ದೀವಿ. ಪರರಿಗೆ ತೊಂದರೆ ಆಗೋ ಕೆಲಸ ಮಾಡಿದ್ದೀವಿ, ಪರರಿಗೆ ಕಷ್ಟ ಆಗೋ ಕೆಲಸ ಮಾಡಿದ್ದೀವಿ. ದಿಯಾಚಿ ಕೆ ಕೋಟು, ಅವರಿಗೆ ತೊಂದರೆ ಕೊಟ್ಟಿದ್ದೀವಿ ಬೇರೆಯವ್ರಿಗೆ. ಜೀವೇರ ಕ್ಲೇಶ್, ಆ ಥರ ಜೀವನ ಮಾಡಿದ್ದೀವಿ. ಒಪ್ತೀವ ನಾವೆಲ್ಲ? ಯಾರ ನೀನು ಕೇಳಿದ್ರೆ ನೀನು ಬರೀ ಪಾಪನೇ ಮಾಡ್ತಾ ಇದ್ದೀಯ, ನೀನು ಪುಣ್ಯ ಮಾಡೇ ಇಲ್ಲ, ನೀನು ಬೇರೆಯವ್ರಿಗೆ ಉದ್ವೇಗ ಕೊಡ್ತಾ ಇದೆಯಾ, ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇದೆಯಾ, ಒಪ್ತೀವ? ಯಾರಣ್ಣ ಇಲ್ಲಿ ಕೈ ಎತ್ತಿ ಯಾರು ಒಪ್ತೀರಾ ಇದ್ದಾರೆ? ಯಾರು ಒಪ್ತಾರೆ? ಅದೇ ನಾವು ಮಾಡ್ತಾ ಇರೋದು ಅದನ್ನೇ ತಾನೆ, ನಾವು ಮಾಡ್ತಾ ಇರೋದು ಅದೇ ತಾನೆ. ನಾವು ಪರರಿಗೆ ತೊಂದರೆ ಕೊಡ್ತಾ ಇದ್ದೀವಿ, ಪರರಿಗೆ ಉದ್ವೇಗ ಕೊಡ್ತಾ ಇದ್ದೀವಿ. ಇವ್ನು ಬಂದರೆ ಅಯ್ಯೋ ನಮ್ಮ ಮನೆಯಲ್ಲೆಲ್ಲ ಕಡ 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 ಅಯ್ಯೋ ಅವನಿದ್ರೆ ಅಡುಗೆ ಮಾಡಬೇಕು ಅಂತಾನೆ, ಕ್ಲೀನಾಗಿಲ್ಲ ಅಂತಾನೆ, ದುಡ್ಡಿಲ್ಲ ಅಂತಾನೆ. ಆಮೇಲೆ ಪುಣ್ಯದ ಕೆಲಸ ಏನೂ ಮಾಡಿಲ್ಲ, ಪಾಪದ ಕೆಲಸ. ಸೊ ಇಲ್ಲಿ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ನಮಗೆ ಅಂದರೆ ಭಕ್ತಿ ಠಾಕೂರ್ ನಮ್ಮ ಮೆಸೇಜ್ ಏನಿದೆ ಅಂದರೆ ಇವೆಲ್ಲ ಮಾಡಬೇಕು. ಸೊ ಪಾಪನ ಮಾಡಬಾರ್ದು, ಪಾಪದ ಕೆಲಸಗಳನ್ನ, ಪುಣ್ಯದ ಕೆಲಸ ಮಾಡಬೇಕು. ಬೇರೆಯವ್ರಿಗೆ ತೊಂದರೆ ಆಗದೇ ಇರೋಂಗೆ ನಾವು ಹೆಂಡತಿನೇ ಆಗಲಿ, ಮಕ್ಕಳೇ ಆಗಲಿ, ಸ್ನೇಹಿತರೇ ಆಗಲಿ, ಬಂಧುಗಳೇ ಆಗಲಿ, ಬಾಂಧವರೇ ಆಗಲಿ, ಅಥವಾ ನಮ್ಮ ಜೊತೆ ಕೆಲಸ ಮಾಡೋ ಸಹೋದ್ಯೋಗಿಗಳೇ ಆಗಲಿ, ಯಾರಿಗೂ ತೊಂದರೆ ಆಗದಿರೋಂಗೆ ನಮ್ಮಿಂದ ನಡ್ಕೊಬೇಕು. ಅದು ಬಹಳ ಕಷ್ಟ. ಯಾಕೆ ಹೇಳಿ? ಯಾಕೆ ಕಷ್ಟ ಆಗುತ್ತೆ? ನಮ್ಮ ಅಹಂಕಾರ, ಅನ್ನೋದು ಏನಿದೆ ಅದು ಎಲ್ಲರೂ ನನಗೆ ಮರ್ಯಾದೆ ಕೊಡಲಿ, ಎಲ್ಲರೂ ನನಗೆ ಸೇವೆ ಮಾಡಲಿ, ಎಲ್ಲರೂ ನನ್ನನ್ನೇ ಹೊಗಳಿ, ನಾನು ಎಲ್ಲ ನನ್ನ ತೃಪ್ತಿಗೋಸ್ಕರ ದುಡೀಲಿ. ಇಲ್ಲಿ ಸೆಂಟರ್ ಯಾರಾಗಲಿ, ಮಧ್ಯ ಯಾರಿದ್ದೀವಿ ನಾವು. ಆ ಮಧ್ಯದಿಂದ ನಾವು ಈಚೆ ಹೋಗ್ಬಿಟ್ಟು ಕೃಷ್ಣನ ಮಧ್ಯದಲ್ಲಿ ಇಡಬೇಕು. ನಾವು ಕೃಷ್ಣನಿಗೆ ಎಲ್ಲ ಮಾಡೋಣ, ಕೃಷ್ಣ ಸಂತೋಷಕ್ಕೆ ನಾವು ಶ್ರಮಿಸೋಣ, ಕೃಷ್ಣನ ಸೇವೆ ಮಾಡೋಣ, ಕೃಷ್ಣನ ಭಕ್ತಿ ಸೇವೆ ಮಾಡೋಣ, ಕೃಷ್ಣ ಪ್ರಜ್ಞೆಯ ಆಂದೋಲನವನ್ನು ಮುಂದುವರಿಸೋಣ. ಈ ರೀತಿ ಆಲೋಚನೆಗಳನ್ನು ನಾವು ಮುಂದುವರಿಸ್ಕೊಂಡು ಹೋದರೆ ಈ ವಿನಮ್ರತೆ ಆಟೋಮೆಟಿಕ್ ಬರುತ್ತೆ. ನಮ್ಮನ್ನ ಮಧ್ಯದಿಂದ ತೆಗೆದಾಕಿ ಆ ಸ್ವಾರ್ಥ ಮನೋಭಾವನೆಯನ್ನು ತೆಗೆದಾಕಿ ನಾವು ನಮಗೆ ಖುಷಿ ಆಗಬೇಕು ಅನ್ನೋ ಮನೋಭಾವನೆಯಿಂದ ಈಚೆ ಬಂದು ನಾವು ಕೃಷ್ಣನ ಖುಷಿ ಆಗಬೇಕು ಅನ್ನೋ ಮನೋಭಾವನೆ ಬಂದಾಗ ಏನಾಗುತ್ತೆ? ವಿನಮ್ರತೆ ಬೆಳೆಯುತ್ತೆ. ಅದು ಫಸ್ಟ್ ಪ್ಯಾರಾಗ್ರಾಫ್. ಅರ್ಥ ಆಯ್ತಾ? ಅಮರ ಜೀವನ ಸತೆ ಪಾಪೇರತ ನಹಿಕೋ ಪುಣ್ಯರಾಲಿ ಪರರ ಉದ್ವೇಗ ದಿಯಾಚಿ ಜೇ ಕೋಟೋ ದಿಯಾಚಿ ಜೀವೇರ. ಇನ್ನೊಂದು ನೆಕ್ಸ್ಟ್, ನಿಜ ಸುಖಾಲಾಗಿ ಪಾಪೇ ನಹಿ ದೋರಿ ದೋಯಾಹೀನ ಸ್ವಾರ್ಥ ಪರೋ ಪರ ಸುಖೇ ದುಃಖಿ ಸದಾ ಮಿಥ್ಯಾಭಾಷಿ ಪರ ದುಃಖ ಸುಖೋಕರು. ಏನು ಹೇಳಿದರು? ನಿಜ ಸುಖೇಲಾಗಿ ಪಾಪೇ ನಹಿ ದೋರಿ, ನನ್ನ ಖುಷಿಗಾಗಿ ನಾನು ಪಾಪ ಕೆಲಸ ಮಾಡೋಕ್ಕೂ ಹಿಂಜರಿಲ್ಲ, ಪಾಪ ಕೆಲಸ ಮಾಡಿಬಿಟ್ಟಿದ್ದೀನಿ.
ಕರೆಕ್ಟಾ? ನಾವು ಎಷ್ಟು ಮಾಡಿಲ್ವಾ? ನಮ್ಮ ಸುಖಕ್ಕೋಸ್ಕರ ಪಾಪದ ಕೆಲಸ ಇದ್ರೂ ಮಾಡಿಲ್ವಾ? ಫಾರ್ ಎಕ್ಸಾಂಪಲ್, ಸೆಮಿನಾರಲ್ಲಿ ಭಕ್ತಿ ಚಾರು ಮಹಾರಾಜ್ ಹೇಳ್ತಾರೆ, ನಿಜ ಸುಖಲಾಗಿ ಅಂದರೆ ನಮ್ಮ ಈ ನಾಲಿಗೆಯ ತೆವಲನ್ನು ತೀರಿಸ್ಕೊಳಕ್ಕೆ ಮಾಂಸ ಭಕ್ಷಣೆಯನ್ನು ಮಾಡ್ತಾರೆ. ಮಾಂಸ ಭಕ್ಷಣೆಗೆ ಮಾಂಸ ಬರಬೇಕಲ್ಲ, ಸ್ಲಾಟರ್ ಹೌಸಸ್, ಕಸಾಯಿ ಖಾನೆಗಳು, ಅಲ್ಲಿ ಅವರು ಶಿಷ್ಯರೊಬ್ಬರು ಹೋಗಿದ್ರಂತೆ. ಶಿಷ್ಯರು ಹೋದಾಗ ಅಲ್ಲಿ ನೋಡ್ತಾರೆ ಹೇಗಿದೆ ಅಂತ. ಹಸುಗಳು ಅಸೆಂಬ್ಲಿ ಲೈನ್ ಹಿಂಗೆ ಬರ್ತಾ ಇರುತ್ತೆ, ಒಂದು ಹಸು ಬೆಲ್ಟ್ ಕನ್ವೇಯರ್ ಗೊತ್ತಲ್ವಾ, ಒಂದು ಸಾಮಾನುಗಳು ಬರೋಕ್ಕೆ ಹಸುಗಳು ಹಂಗೆ ಬರ್ತಾ ಇರುತ್ತೆ. ಅದನ್ನು ಒಬ್ಬ ಹಿಂಗಿಟ್ಟು ರೈಫಲಲ್ಲಿ ತಲೆ ಹೊಡಿತಾನೆ. ಏನೋ ರೈಫಲಲ್ಲಿ ತಲೆ ಹೊಡಿತಾನೆ. ತಲೆ ಹೊಡೆದ್ರೆ ಅದು ಇನ್ಸ್ಟಂಟೇನಿಯಸ್ ಆಗಿ ಸಾಯೋಣ. 6 ನಿಮಿಷಗಳ ಕಾಲ ಒದ್ದಾಡಿ 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 ಅಲ್ಲಿರೋ ಎಲ್ಲ ಒದ್ದಾಡಿ ಎಲ್ಲ ಇದು ಮಾಡಿ ಆಮೇಲೆ ಪ್ರಾಣ ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಇದು ನೋಡ್ತಾ ಇದ್ರೆ ನೀವು ಇಮ್ಯಾಜಿನ್, ಕಲ್ಪನೆ ಮಾಡಿಕೊಂಡ್ರೆ ಹೇಗಿರುತ್ತೆ. ಹಸು ಬರ್ತಾ ಇದೆ, ರೈಫಲ್ ಇಟ್ಟು ಹೊಡಿತಾನೆ, 6 ನಿಮಿಷಗಳ ಕಾಲ ಒದ್ದಾಡಿ 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 ಸಾಯುತ್ತೆ. ಏನಕ್ಕೆ ಸಾಯಿಸಿರೋದು ನಾವು? ನಮ್ಮ ನಾಲಿಗೆಯ ರುಚಿಯನ್ನು ತೀರಿಸ್ಕೊಳ್ಳೋಕ್ಕೆ. ಸೊ ಅದೇ ಭಕ್ತಿರೋಟ ಹೇಳ್ತಾರೆ, ನಿಜ ಸುಖಲಾಗಿ ಪಾಪೇನ ಇದು. ನಮ್ಮ ಸುಖಕ್ಕೋಸ್ಕರ ನಾವು ಯಾವ ಪಾಪ ಮಾಡೋಕ್ಕೂ ಸಿದ್ಧ. ನಮ್ಮ ಸುಖಕ್ಕೋಸ್ಕರ ಯಾವ ಪಾಪ ಮಾಡೋಕ್ಕೂ ನಾವು ಸಿದ್ಧ. ಸೊ ಕಸಾಯಿ ಖಾನೆಯಲ್ಲಿ ಅಷ್ಟು ಒದ್ದಾಡ್ತಾ ಇದೆ ಹಸು. ಬಟ್ ಆದರೂ ನಾವು ಇಲ್ಲ, ಅದು ಮಾಂಸ ಭಕ್ಷಣೆ ಮಾಡಬೇಕು, ನಾನು ಮಾಡಬೇಕು. ನೀವು ವಿದೇಶಕ್ಕೆಲ್ಲ ಹೋದರೆ, ಇನ್ನೂ ಗೊತ್ತಿಲ್ಲ ಇದೆಯಲ್ಲ, ಒಂದು ವಿದೇಶದಲ್ಲ ಹೋದರೆ ಸ್ಟೀಕ್ ಹೌಸ್ ಅಂತ. ಸ್ಟೀಕ್ ಹೌಸ್ ಅಂದರೆ ಅಲ್ಲಿ ಬರೀ ಈ ಮಾಂಸನೇ ದೊರೆಯುತ್ತೆ. ಎಲ್ಲ ಹಂಗೆ ನೇತಾಕಿರ್ತಾರೆ ಹಸುನ, ಇಲ್ಲೆಲ್ಲ ಕುರಿಗಳು ಇಟ್ಟಿರ್ತಾರೆ, ಆ ಥರ ಹಸು. ಅಂದರೆ ನಾವು ನಮ್ಮ ಸುಖ, ನಮ್ಮ ಇಂದ್ರಿಯ ತೋಷಣೆಗೆ ಮಾಡೋದಕ್ಕೆ ಯಾವ ಲೆವೆಲ್ಗೆ ಹೋಗ್ತೀವಿ ಅಂತ, ಎಲ್ಲಿವರೆಗೆ ಹೋಗ್ತೀವಿ ಅಂತ. ಸೊ ಪಾಪ ಮಾಡೋಕ್ಕೂ ಇಂಚಿದೆ. ಸೊ ಇದನ್ನ ಏನು ಮಾಡಬೇಕು? ಬಿಡಬೇಕು. ನಮ್ಮ ತೃಪ್ತಿ ನೋಡಬಾರ್ದು, ಬೇರೆಯವ್ರಿಗೆ ಉದ್ವೇಗ ಕೊಡಬಾರ್ದು, ತೊಂದರೆಗೂ ಕೊಡಬಾರ್ದು. ಅದನ್ನು ಮತ್ತು ನಮ್ಮ ಸುಖಕ್ಕೋಸ್ಕರ ಪಾಪ ಮಾಡೋಕ್ಕೆ ಹೋಗ್ಬೇಡಿ, ಪಾಪ ಮಾಡೋಕ್ಕೆ ಹೋಗ್ಬೇಡಿ. ಆವಾಗ ವಿನಮ್ರತೆ ಬೆಳೆಯುತ್ತೆ. ದಯಹೀನ ಸ್ವಾರ್ಥಾಪಾರು, ನಮಗೆ ದಯೆನೇ ಇಲ್ಲ. ಎಕ್ಸಾಂಪಲ್, ಕಸಾಯಿ ಖಾನೆ, ದಯೆ ಇದೆ ನಮಗೆ? ದಯೆನೇ ಇಲ್ಲ. ಅದು ನಮ್ಮ ಥರ ಒಂದು ಜೀವ ಇಲ್ಲ. ನಮಗೆ ಪತ್ರಂ ಫಲಂ ಪುಷ್ಪಂ ತೋಯಂ, ಕೃಷ್ಣ ಏನು ಹೇಳಿದ್ದಾನೆ, ನಾನು ಅದನ್ನೇ ಅಕ್ಸೆಪ್ಟ್ ಮಾಡೋದು. ನಮಗಿದೆ, ಗಿಡ ಇದೆ, ಮರ ಇದೆ, ಬಳ್ಳಿಗಳಿದೆ, ತರಕಾರಿ ಇದೆ, ಹಣ್ಣುಗಳಿದೆ, ಅದನ್ನು ತಿನ್ನಲ್ಲ, ನಮಗೆ ಇದು ಬೇಕು. ಸೊ ನಮ್ಗೆ ದಯೆನೇ ಇಲ್ಲ. ಎಸ್ಪೆಷಲಿ ಇವಾಗ ನೋಡಿದ್ರೆ ವೆಜಿಟೇರಿಯನ್ ಅಂದರೆ ಅಂತ ನೋಡ್ತಾರೆ ಜನ. ನೋಡಿದ್ರೆ ಒಂದು ರೋಡಲ್ಲಿ ಹೋದರೆ ಬರೀ ಒಂದು ವೆಜಿಟೇರಿಯನ್ ಶಾಪ್ ಇರುತ್ತೆ, ಬೇರೆ ಎಲ್ಲ ನಾನ್ ವೆಜಿಟೇರಿಯನ್. ಆ್ಯಕ್ಚುಲಿ ಬೇರೆ ಇವಾಗ ಸ್ಟೇಟ್, ನಾನು ಒಂದು ಆರ್ಟಿಕಲ್ ಓದ್ತಾ ಇದ್ದರಲ್ಲಿ ಕೇರಳ 90% ನಾನ್ ವೆಜ್. ಇವಾಗ ನಾನು ಕೇರಳಗೆ 2 ವರ್ಷ ಇದ್ದೇ ಹೋಗಿದ್ದೆ, ವೆಜ್ ರೆಸ್ಟೋರೆಂಟೇ ಇಲ್ಲ, ಪ್ಯೂರ್ ವೆಜ್ ರೆಸ್ಟೋರೆಂಟೇ ಇಲ್ಲ. ಸೊ ದಯೆ ಎಲ್ಲೋಯ್ತು? ಸೊ ಹಾಗಾಗ್ಬಿಟ್ಟಿದೆ. ಸೊ ಇವನ್ ಭಾರತ ಕೂಡ ಹಾಗೆ ಆಗ್ತದೆ, ವಿದೇಶದಲ್ಲಿ ಬಿಡಿ, ವಿದೇಶದಲ್ಲಿ ಆಗಲೇ ಆಗ್ಬಿಟ್ಟಿದೆ ಇವಾಗಲೂ. ಸೊ ದಯಹೀನೋ ಸ್ವಾರ್ಥ ಬರೋದು, ಸ್ವಾರ್ಥಕ್ಕೋಸ್ಕರ ದಯೆನೂ ತೋರಿಸಲ್ಲ. ನನಗೆ ಬರೀ ನನ್ನ ಸ್ವಾರ್ಥ ಮನೋಭಾವನೆಯೇ ಮುಖ್ಯ. ಪರ ಸುಖೇ ದುಃಖಿ, ಪರರಿಗೆ ಸುಖ ಆದರೆ ನಮಗೇನಾಗುತ್ತೆ? ಪರರಿಗೆ ಸುಖ ಆದರೆ ನಮಗೇನಾಗುತ್ತೆ? ಅವನು ನಮ್ಮ ಮನೆ ಪಕ್ಕದಲ್ಲಿರೋ ಒಂದು ಮನೆ ಕಟ್ಬಿಟ್ಟ,
ಅವನಿಗೊಂದು ಮನೆ, ಒಂದು ಚೆನ್ನಾಗಿರೋ ಕೆಲಸ ಸಿಕ್ತು, ಅವನಿಗೆ ಪ್ರಮೋಷನ್ ಸಿಕ್ತು, ಅವನಿಗೆ ಮಕ್ಕಳಾಯ್ತು, ಶುರು ಆಯ್ತು. ಅಯ್ಯೋ ಪರ ಸುಖ ದುಃಖಿ. ಅಯ್ಯೋ ಬೇರೆಯವ್ರದ್ದು ಆಗ್ತಾ ಇದ್ರೆ ನಾವು ದುಃಖಿಸ್ತೀವಿ. ಇದು ಯಾರು ಭಕ್ತಿ ಉಂಟಾಗಬೇಕು, ಅವ್ರಿಗೆ ಈ ಥರ ಆಗ್ತಾ ಇದೆ ಅಂದರೆ ಅವಾಗಲ್ಲ ನಮಗೆ. ಕರೆಕ್ಟಾ? ನಾವು ಈ ಭಾಗವತ ಕ್ಲಾಸ್ ಏನು ನೋಡಿದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಕರೆಕ್ಟ್ ಇದಿದೆ, ಅಕ್ಸೆಪ್ಟ್ ಮಾಡ್ಕೊಬೇಕು. ಫಸ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಒಂದು ಇದೇ ನಮ್ಮದ್ರಲ್ಲಿ ಆ ದೋಷ ಅನ್ನೋದು ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು. ಇಲ್ಲಾಂದ್ರೆ ಭಾಗವತ ಕ್ಲಾಸ್ ಕುತ್ಕೊಂಡು ಏನೂ ಪ್ರಯೋಜನ ಇಲ್ಲ. ಆ ದೋಷ ಇದೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನು ಕ್ಲೀನ್ ಮಾಡಕ್ಕೆ ಚೇತೋದರ್ಪಣ ಮಾಡ್ತೀವಿ. ಆ ದೋಷನೇ ಇಲ್ಲ ಅಂತ ಕುತ್ಕೊಂಡ್ರೆ ವಿನಮ್ರತೆ ಬೆಳೆಯಲ್ಲ, ಅದು ಅಹಂಕಾರ, ಅದು ಗರ್ವ ಆಗುತ್ತೆ, ಅದು ಜಂಬ ಆಗುತ್ತೆ. ಸೊ ವಿನಮ್ರತೆ ಬೆಳೆಸ್ಕೊಬೇಕಂದ್ರೆ ನಾವೇನು ಮಾಡಬೇಕು? ನಮ್ಮಲ್ಲಿರೋ ದೋಷ, ಈ ದೋಷನ ನಾವು ಪದ್ಯ ಓದ್ತಾ ಇರ್ಬೇಕಾದ್ರೆ ಆ ದೋಷ ಹೌದು ನನ್ನಲ್ಲಿದೆ ದೋಷ, ಓ ಈ ಸನ್ನಿವೇಶದಲ್ಲಿ ಈ ಸಂದರ್ಭದಲ್ಲಿ ಆ ದೋಷ ಎದ್ದು ಕಾಣಿಸ್ತು. ಅದನ್ನು ನೀವು ಒಂದು ಪೇಪರಲ್ಲಿ ಬರ್ಕೋಬೇಕು. ಕ್ಲಾಸ್ ಆದಮೇಲೆ ನೀವು ಹೋಗಿ ಚಿಂತನೆ ಮಾಡಬೇಕು. ಓ ಇವಾಗ ಶರಣಾಗತಿಯಲ್ಲಿ ಭಕ್ತಿವಿನೋದ ಠಾಕೂರ್ ಇಷ್ಟೊಂದು ಹೇಳಿದ್ದಾರೆ, ಯಾವ ಸನ್ನಿವೇಶ ಸಂದರ್ಭದಲ್ಲಿ ಯಾವುದೇ ಎಲ್ಲ ಇದೆ ಅಂತ ಹೇಳ್ತಾರೆ. ಸ್ವಲ್ಪ ಇರುತ್ತೆ, ಸ್ವಲ್ಪ ಇರುತ್ತೆ, ಅದು ಬರ್ಕೋಬೇಕು. ಬರ್ಕೊಂಡು ಓ ಇದನ್ನೆಲ್ಲ ಕಡಿಮೆ ಮಾಡೋದು ಹೇಗೆ ಅಂತ ನಾವು ಜಪ ಮಾಡಬೇಕಾದ್ರೆ ಈ ದೋಷಗಳೆಲ್ಲ ಕಳಿ ಕೃಷ್ಣ ಅಂತ ಹೇಳಬೇಕು. ಆಗ ನಮ್ಮ ಹೃದಯದಲ್ಲಿ ಚೇತೋದರ್ಪಣ ಮಾತ್ರ ಅಂದರೆ ಆ ದೋಷ ಎಲ್ಲ ಕ್ಲೀನ್ ಮಾಡೋಕ್ಕೆ ಶುರು ಆಗುತ್ತೆ. ನಮ್ದ್ರಲ್ಲಿ ದೋಷನೇ ಇಲ್ಲ, ನಾನು ಸರಿ ಇದ್ದೀನಿ ಅಂತ ತಿಳ್ಕೊಂಡ್ರೆ ನಾವು ಅಲ್ಲೇ ಇರ್ತೀವಿ. ಯಾರಿಗೆ ಹೇಳೋದು ಬೇಡ, ನಾನು ಹೇಳಿ ಅಂತ ಹೇಳ್ತಲ್ಲ, ನಿಮಗೆ ನೀವು ಅರ್ಥ ಮಾಡ್ಕೊಳ್ಳಿ, ಆಗಲೇ ನಾವು ಮೇಲೆ ಇರೋದು ಸಾಧ್ಯ ಆಧ್ಯಾತ್ಮಿಕತೆ. ಸೊ ದ್ವಯಹೀನ ಸ್ವಾರ್ಥ ಅರ್ಥ ಆಯ್ತಾ? ದಯನೇ ಇಲ್ಲ. ನೋಡಿ ಆ ಕಸಾಯಿ ಖಾತೆಯಲ್ಲಿ ಹೊಡಿತಾ ಇರ್ತಾನೆ, ಅವನಿಗೆ ದಯ ಇದೆಯಾ? ಅವನಿಗೂ ದಯ ಇಲ್ಲ. ಅದು ಅವನೇನಕ್ಕೆ ಹೊಡಿತಾ ಇದ್ದರೆ ಯಾರೋ ತಿನ್ನಕ್ಕೆ ಡಿಮ್ಯಾಂಡ್ ಇರುತ್ತೆ, ಅದಕ್ಕೆ ಅದಕ್ಕೂ ದಯ ಇಲ್ಲ. ಡೈರೆಕ್ಟ್ಲಿ ಕಾಲ್ಸ್ ನಮಗೆ. ಇಲ್ಲಿ ಕಸಾಯಿ ಖಾನೆ ಎಕ್ಸಾಂಪಲ್ ಕೊಟ್ಟೆ, ಬಟ್ ನಾವು ಆ ಥರದ್ದು ಎಷ್ಟೊಂದು ಮಾಡ್ತೀವಿ, ಪ್ರಾಕ್ಟಿಕಲಾಗಿ ಎಷ್ಟೊಂದು ಮಾಡ್ತೀವಿ. ಅದನ್ನು ನೆನಪಡಿಬೇಕು. ಪರ ಸುಖಿ ದುಃಖಿ, ಪರರ ದುಃಖ ನಮಗೆ ಸುಖ ನಮಗೆ ದುಃಖ ಆಗುತ್ತೆ, ಅದನ್ನ ಎಳೆದಾಗಬೇಕು. ವಸುದೈವ ಕುಟುಂಬ, ಎಲ್ಲರೂ ನಮ್ಮ ವಿಶ್ವದಲ್ಲಿ ಇರೋರೆಲ್ಲ ನಮ್ಮ ಕುಟುಂಬನೇ. ಬೇರೆಯವ್ರು ಒಳ್ಳೇದಾದರೆ ನಾವು ಖುಷಿ ಪಡ್ತೀವಿ. ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಬಿ ಹ್ಯಾಪಿ ಫಾರ್ ದ ಸಕ್ಸಸ್ ಆಫ್ ಅದರ್ಸ್. ಬಿ ಹ್ಯಾಪಿ ಫಾರ್ ಸಕ್ಸಸ್ ಆಫ್ ಅದರ್ಸ್. ಪರರ ಯಶಸ್ಸಿಗೆ ನಾವು ಖುಷಿ ಪಡಬೇಕು. ಪರ ದುಃಖ ದುಃಖಿ, ಪರ ಸುಖ ಸುಖಿ. ವೈಷ್ಣವರಾದವರು ಪರ ದುಃಖ ದುಃಖಿ. ಪರರಿಗೆ ದುಃಖ ಬಂದರೆ ನಾವು ದುಃಖ ಪಡಬೇಕು, ಪರರಿಗೆ ಸುಖ ಆದರೆ ನಾವು ಸುಖ ಪಡಬೇಕು. ಆದರೆ ನಾವೇನಾಗ್ತೀವಿ? ಪರ ಸುಖ ದುಃಖಿ, ಸದಾ ಮಿಥ್ಯ ಭಾಷಿ, ಯಾವಾಗಲೂ ಸುಳ್ಳು ಹೇಳೋದು, ಯಾವಾಗಲೂ ಸುಳ್ಳು ಹೇಳ್ತಾ ಇರ್ತೀವಿ. ನಮಗೋಸ್ಕರ ಯಾವಾಗಲೂ ಪರ್ಪೆಚುವಲ್ ಸದಾ ಮಿಥ್ಯ ಭಾಷೆ, ಯಾವಾಗಲೂ ಸುಳ್ಳು ಹೇಳ್ತೀವಿ. ನೆನೆಸ್ಕೊಳ್ಬೇಕು, ಸುಳ್ಳು ಹೇಳ್ತೀವ ಇಲ್ವಾ? ನಾವು ಯಾವಾಗಲೂ ಸುಳ್ಳು ಹೇಳ್ತಾನೆ ಇರ್ತೀವಿ. ಅದನ್ನು ಕಡಿಮೆ ಮಾಡಬೇಕು. ವಿನಮ್ರತೆ ಬೆಳಿಬೇಕಂದ್ರೆ ಏನು ಮಾಡಬೇಕು? ಸುಳ್ಳು ಹೇಳಬಾರ್ದು, ಕಡಿಮೆ ಮಾಡಬೇಕು. ಒಂದೇ ಸಲ ಬಿಡೋಕ್ಕಾಗದೆ ಇದ್ರೆ ಕಡಿಮೆ ಮಾಡ್ಕೊಂಡು ವೈಷ್ಣವರದಲ್ಲಿ ಬಿಟ್ಬಿಡ್ಬೇಕು ಸುಳ್ಳು ಹೇಳಿ. ಪರ ದುಃಖ ಸುಖಕರು, ಪರರಿಗೆ ದುಃಖ ಅಂದರೆ ನಮ್ಗೆ ಸುಖ ಆಗುತ್ತೆ. ಪರ ಸುಖ ದುಃಖಿ, ಪರ ದುಃಖ ಸುಖಿ. ಎಂಥ ಮನೋಭಾವನೆ ಇರೋದು. ಆ ಮನೋಭಾವನೆ ನೋಡಿದ್ರೆ ಏನಪ್ಪ ಅಂತ ಮಾತಿ ಬರುತ್ತೆ. ಪಶುಗಳೇ ಎಷ್ಟೋ ಆಸೆ. ಅದಕ್ಕೆ ಪರ ಇವಾಗ ಸುಖ ದುಃಖಿನೇ, ಪರ ದುಃಖ ದುಃಖಿನೇ, ಅದ್ರ ಪಾಡೆ ಆಗುತ್ತೆ. ಆದರೆ ಮನುಷ್ಯ ಆಗಲ್ಲ. ಅವ್ನು ಕೊಟ್ಟಿರೋ ಬುದ್ಧಿನ ಈ ರೀತಿ ಉಪಯೋಗಿಸ್ತಾರೆ. ಇದು ಯಾರಾನ ಮೇಲಿಂದ ನೋಡಿದ್ರೆ ಏನನ್ಸುತ್ತೆ? ಅಯ್ಯೋ ಮನುಷ್ಯ ಜೀವಿಗಳು ಇಂಥ ಸ್ವಾರ್ಥಿಗಳ, ಇಂಥ ಕೆಟ್ಟವರ ಅನ್ಸಲ್ಲ. ಆವಾಗ ಕೃಷ್ಣ ಭಕ್ತಿ ಎಲ್ಲಿ ಸಿಗುತ್ತೆ? ಸೊ ಕೃಷ್ಣ ಭಕ್ತಿ ಸಿಗ್ಬೇಕಂದ್ರೆ ಇದನ್ನ ಎಲ್ಲ ಬಿಡಬೇಕು. ಯಾವುದನ್ನ? ಪಾಪ ಮಾಡೋದನ್ನ, ದಯೆ ಇಲ್ಲದೆ ಇರೋದನ್ನ, ಪರರಿಗೆ ಸುಖ ಆದರೆ
ದುಃಖ ಪಡೋದನ್ನ, ಪರರಿಗೆ ದುಃಖ ಆದರೆ ಸುಖ ಪಡೋದನ್ನ, ಸುಳ್ಳು ಹೇಳೋದನ್ನ ಬಿಟ್ಟರೆ ಕಾರ್ಪಣ್ಯ, ವಿನಮ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗೆ ಸಿಂಪಲ್ ಆಗಿ ಹೇಳಿದ್ರಲ್ಲ ಭಕ್ತಿವಿನೋದ ಠಾಕೂರ್. ನೆಕ್ಸ್ಟ್, ಆಶೇಷ ಕಾಮಾನ ಹೃದಿ ಮಾಜೆ ಮೋರೋ ಕ್ರೋಧ ದಂಭ ಪಾರಾಯಣ ಮದಮತ್ತ ಸದಾ ವಿಷಯೇ ಮೋಹಿತ ಹಿಂಸಾ ಗರ್ಭ ವಿಭೂಷಣ. ಆಶೇಷ ಕಾಮನ, ನನ್ನ ಕಾಮನೆಗಳು ಎದೆ ಒಳಗಡೆ ಮನಸ್ಸಿನೊಳಗೆ ಎಷ್ಟು ಇದೆ, ಇದು ಅನುಭವಿಸ್ಬೇಕು, ಅದು ಅನುಭವಿಸ್ಬೇಕು, ಅದೊಂದು ನಾನು ಒಳ್ಳೆ ಕಾರ್ ಬೇಕು, ಅದ್ರ ಪಕ್ಕ ಕುತ್ಕೊಳ್ಳೋದಕ್ಕೆ ಒಳ್ಳೆ ಹೆಣ್ಣು ಬೇಕು, ಆಮೇಲೆ ಮಜಾ ಮಾಡೋದಕ್ಕೆ ಒಳ್ಳೆ ಹಣ ಬೇಕು, ಒಳ್ಳೆ ಕೆಲಸ ಬೇಕು, ಒಳ್ಳೆ ಅಧಿಕಾರ ಬೇಕು, ಎಂತೆಂಥ ಕಾಮನೆ ಇದೆ ನಮ್ಮಲ್ಲಿ. ಎಕ್ಸ್ಟ್ರೀಮ್ ಆಗಿ ಚೂರೇ ಇರ್ಬೋದು ಕಾಮನೆಗಳು. ಒಂದು ಮನೆ ಕಟ್ಸ್ಬೇಕು, ಮಕ್ಕಳನ್ನ ಓದಿಸ್ಬೇಕು, ಚೆನ್ನಾಗಿ ಕೆಲಸ ಕೊಡಿಸ್ಬೇಕು, ಅದೂ ಕಾಮನೆ. ಸೊ ಆಶೇಷ ಕಾಮನ, ಆ ಕಾಮನೆಗಳಿಗೆ ಕೊನೆಯೇ ಇಲ್ಲ, ಅಷ್ಟು ಕಾಮನೆ ಇದೆ. ಇವಾಗ ಯಾರನ್ನ ಕರೆದು ನಿಮ್ಮ ಆಸೆಗಳು ಹೇಳು ಅಂದರೆ ಅಲ್ಲಿಷ್ಟು ಹಂಗೆ ಹೋಗ್ತಾನೇ ಇರುತ್ತೆ. ಇದು ಹೇಳ್ತಾರೆ ಭಕ್ತಿವಿನೋದ, ಆಶೇಷ ಕಾಮನ ಹೃದಯ ಮಾಜಾಮಾರು, ಹೃದಯದಲ್ಲಿ ಅಷ್ಟು ಕಾಮನೆ ಜಾಗನೇ ಇಲ್ಲ, ಹೃದಯದಲ್ಲಿ ಇಟ್ಕೊಳ್ಳೋಕೆ ಜಾಗ ಇಲ್ಲ, ಅಷ್ಟು ಕಾಮನೆಗಳಿದೆ ನಮಗೆ. ಸೊ ವಿನಮ್ರತೆ ಬರಬೇಕಂದ್ರೆ ಆ ಕಾಮನೆ ಎಲ್ಲ ಕಡಿಮೆ ಮಾಡಿ ಕೃಷ್ಣನ ಕಡೆ ಆಸೆ ಇರಬೇಕು, ಕೃಷ್ಣನ ಪಾದಾರವಿಂದಗಳ ಕಡೆ ಆಸೆ ಹೋಗ್ಬೇಕು ನಮಗೆ. ಕ್ರೋಧಿ ದಂಭ ಪಾರಾಯಣ ಅಂದರೆ ನಮಗೆ ಎಷ್ಟು ಕ್ರೋಧ ಇದೆ, ನಮಗೆ ಜಂಬ ಇದೆ, ನಮಗೆ ಗರ್ವ ಇದೆ. ಕ್ರೋಧ, ಜಂಬ, ಗರ್ವ ಒಳ್ಳೆಯದೇವಲ್ಲ, ಬಟ್ ಅವೆಲ್ಲ ಇದೆ. ಯಾವ ಥರ ಅಂದರೆ ಇವಾಗ ಹೆಂಗಸರು ಈ ಒಡವೆನ ಹಾಕ್ಕೊಂತಾರೆ. ಏನಕ್ಕೆ ಒಡವೆನ ಹಾಕ್ಕೊಂತಾರೆ? ತೋರಿಸ್ಬೋದು, ಅವರು ಚೆನ್ನಾಗಿ ಕಾಣಿಸ್ತಾರೆ. ಕರೆಕ್ಟಾ? ಅವರು ಚೆನ್ನಾಗಿ ಕಾಣಿಸ್ಬೇಕು, ಅದು ವಿಭೂಷಣ ಅಂತಾರೆ. ವೇಷಭೂಷಣಗಳು. ಭೂಷಣ ಅಂದರೆ ಏನು? ನಾನು ಒಡವೆ ಹಾಕೊಂಡ್ರೆ ಒಡವೆಯಿಂದ ಚೆನ್ನಾಗಿ ಕಾಣಿಸ್ತೀನಿ. ಆದರೆ ನಮ್ಮ ಭೂಷಣಗಳೇನು? ಜಂಬ, ಗರ್ವ, ಅಹಂಕಾರ, ಮದ, ಮತ್ಸರ್ಯ, ಅವು ನಮ್ಮ ವಿಭೂಷಣ. ಅವು ನಮ್ಮ ವಿಭೂಷಣಗಳು. ಇವಾಗ ಹೆಂಗಸರು ಒಡವೆ ಹಾಕೊಳ್ಳೋದು ಏನಕ್ಕೆ ಅಂದರೆ ಚೆನ್ನಾಗಿ ಕಾಣಿಸ್ತೀವಿ ಅಂತ. ನಾವು ಯಾವ ರೀತಿ ವಿಭೂಷಣಗಳು ಹಾಕೊಂಡಿದ್ದೀವಿ? ಗರ್ವ, ಜಂಬ, ಮದ, ಮಾತ್ಸರ್ಯ ಅನ್ನೋ ವಿಭೂಷಣಗಳು. ಭಕ್ತಿವಿನೋದ ಠಾಕೂರ್ ಹೇಳ್ತಾ ಇದ್ದಾರೆ, ಇವು ನಾನು ಹಾಕೊಳ್ಳೋ ಒಡವೆಗಳು. ಇವೆಲ್ಲ ಸರಿನಾ? ಜಂಬ, ಗರ್ವ ಇದ್ದರೆ ನಮಗೆ ಕೃಷ್ಣ ಸಿಗ್ತಾನ? ವಿನಮ್ರತೆ ಬೆಳೆಯದೆ. ಜಂಬ ಇದ್ದರೆ ಅದಕ್ಕೆ ಏನು ಹೇಳೋದು? ಸೇವೆ ಮಾಡಬೇಕು, ಮೀನಿಯಲ್ ಸರ್ವಿಸ್, ತುಷ್ಟ ಸೇವೆಯನ್ನು ನಾವು ಮಾಡಬೇಕು. ಜನ್ಮಾಷ್ಟಮಿ ಬಂದಾಗೆ 12ನೇ ತಾರೀಕು, 13ನೇ ತಾರೀಕು ಆಪರ್ಚುನಿಟಿನ ಉಪಯೋಗಿಸ್ಕೊಬೇಕು ನಾವು. ಕೃಷ್ಣ ಆಕ್ಚುಲಿ ಬರೋದು ಬೇಕಾಗಿಲ್ಲ. ಗೋಲೋಕ ವೃಂದಾವನದಲ್ಲಿ ಖುಷಿಯಾಗಿದ್ದಾನೆ, ಆರಾಮಾಗಿ ಗೋಪಿಯರು ಸೇವೆ ಮಾಡ್ತಾ ಇದ್ದಾರೆ. ಅವನು ಬರಬೇಕಾ ಅವತಾರ ಎತ್ತಿ ಇದಕ್ಕೆ? ನಮ್ಮ ಲೋಕಕ್ಕೆ ಬರಬೇಕಾ? ಯಾವುದೋ ರಾಕ್ಷಸ ಅಂದರೆ ಅವನ್ನ ಸಾಯಿಸೋದಕ್ಕೆ ಅವನ್ನ ಆಯುಧ ಕಳಿಸಿದ್ರೆ ಆಯ್ತು. ಏನು ಬೇಡ, ಕರೋನಾ ವೈರಸ್ ಕಳಿಸಿದ್ರೆ ಹೋಗ್ತಾರೆ. ಕರೆಕ್ಟಾ? ಕರೋನಾ ವೈರಸ್ ಎಷ್ಟೊಂದು ಜನ ಸತ್ರು, ಅದು ಕಾಣಿಸೋದು ಇಲ್ಲ. ಅವನು ಬರದೇ ಬೇಕಾಗಿಲ್ಲ, ಬಟ್ ಅವನು ಬರ್ತಾನೆ. ಏನಕ್ಕೆ? ಪವಿತ್ರಾನಾಂ ಸಾಧುನ, ಭಕ್ತರಿಗೋಸ್ಕರ ಬರ್ತಾನೆ, ತೊಂದರೆ ತಗೊಂಡು ಬರ್ತಾನೆ. ಅವನು ಬರ್ತಾ ಇದ್ದಾನೆ ಅಂತ ನಾವು ಎಷ್ಟು ಉತ್ಸಾಹದಿಂದಿರಬೇಕು, ನಾವು ಎಷ್ಟು ಬರ್ತಾ ಇದ್ದಾರಪ್ಪ ಅವ್ನು ವೆಲ್ಕಮ್ ಮಾಡೋಣ ಅಂತ ಇರಬೇಕು. ಆ ಮನೋಭಾವನೆ ಇರಬೇಕು. ಈ ಒಂದು ತಿಂಗಳು ನಾವು ಆ ಮನೋಭಾವನೆಯನ್ನು ಕಳಿಬೇಕು. ಈಗ ಯಾವುದೋ ಮಂತ್ರಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ನಿಮ್ಮ ಮನೆಗೆ ಬರ್ತಾನೆ ಅನ್ಕೊಳ್ಳಿ, ಏನೇನು ಮಾಡ್ತೀರಾ? ನಾಳೆ ನರೇಂದ್ರ ಮೋದಿ ನಿಮ್ಮ ಮನೆಗೆ ಬರ್ತಾರೆ ಒಂದು ವಾರದಲ್ಲಿ, ಏನು ಮಾಡ್ತೀರಾ ನೀವು? ಏನು ಮಾಡ್ತೀರಾ? ಸುಮ್ಮನೆ ಹಂಗೆ ಇರ್ತೀರಾ? ಸಿದ್ಧತೆಗಳು ಅದೇ ಸುಣ್ಣ ಬಣ್ಣ ಹೊಡಿಸ್ತೀರಾ,
ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಹೇಳ್ತೀರಾ, ನಾವು ಸಂಬಂಧಿಕರಿಗೆಲ್ಲ ನರೇಂದ್ರ ಮೋದಿ ಬರ್ತಾ ಇದ್ದೀನಿ ಬನ್ನಿ ಮನೆಗೆ, ಒಳ್ಳೆ ಔತಣ ಕೂಟ, ಎಲ್ಲಿಂದ ಬಟರ್ ಕರೆಸಿ ಚೆನ್ನಾಗಿ 20 ಸ್ವೀಟು 30 ಸ್ವೀಟು ಎಲ್ಲ ಪಲಾವು ಎಲ್ಲ ಮಾಡಿಸ್ತೀರ. ಅದೇ ಓಡ್ತಾ ಇದೆ, ಅಯ್ಯೋ ಅಂತ ತಂಗಿ ಯಾರು ಓಡ್ತಾ ಇರ್ತೀವಿ, ಬರ್ತಾನೆ. ಒಬ್ಬ ಸಾಧಾರಣ ವ್ಯಕ್ತಿಗೆ, ಇವತ್ತಿರ್ತಾರೆ ಪ್ರಧಾನಮಂತ್ರಿ, ನಾಳೆ ಇರೋದಿಲ್ಲ, ಸಾಧಾರಣ ಮನುಷ್ಯನಿಗೆ ಅಷ್ಟು ಮಾಡ್ತೀರ. ಕೃಷ್ಣನ ಬರ್ಬೇಕಾದ್ರೆ ನಾವು ಎಷ್ಟು ಮಾಡಬೇಕು? ಕೃಷ್ಣ ಬರ್ಬೇಕಾದ್ರೆ ಎಷ್ಟು ಮಾಡಬೇಕು? ಮಾಡ್ತಾ ಇದ್ದೀವ? ಅವತ್ತಿನ ದಿವಸ ಹೋದ್ವಿ, ಆಯ್ತು, ದರ್ಶನ ಮಾಡ್ಕೊಂಡು ಪ್ರಸಾದ ತಿಂದ್ವಿ ಬಂದ್ವಿ. ಉತ್ಸಾಹ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನಾತ್ ಸಂಗತ್ಯಾಗೋ ಶತೋ ವಿದ್ಯೆ ಷಡ್ವಿಧಂ ಪ್ರೀತಿ ಭಕ್ತಿ ಪ್ರಸಿದ್ಧಿ. ಭಕ್ತಿ ಉತ್ತುಂಗಕ್ಕೆ ಏರ್ಬೇಕಂದ್ರೆ ಉತ್ಸಾಹ ನಿಶ್ಚಯ ಧೈರ್ಯ ಇರಬೇಕು. ಉತ್ಸಾಹ ಇರಬೇಕು. ಉಪದೇಶಾಮೃತದಲ್ಲಿ 3ನೇದು ಇರಬೇಕು. ಉತ್ಸಾಹ ನಿಶ್ಚಯ ಧೈರ್ಯ. ಉತ್ಸಾಹ ಇರಬೇಕು, ನಿಶ್ಚಯ ಭರವಸೆ ಇರಬೇಕು, ಕಾನ್ಫಿಡೆಂಟ್ ಆಗಿ ಮಾಡಬೇಕು, ಧೈರ್ಯ ತಾಳ್ಮೆ ಇರಬೇಕು. ಉತ್ಸಾಹ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನ, ನಮ್ಮ ಕೆಲಸನ ನಾವು ಮಾಡಬೇಕು. ಅದರಲ್ಲಿ ಸೊ ನಾವು ಉತ್ಸಾಹದಿರೋಣ ಕೃಷ್ಣನ್ ಬರ್ಮಾಡ್ಕೊಳೋಕ್ಕೆ. ಟೆಂಪಲಲ್ಲಿ ಎಲ್ಲ ಕಡೆ ಇದು ಎಲ್ಲ ಮಾಡ್ತಾ ಇದ್ದೀವಿ. ಸೊ ನಾವು ಉತ್ಸಾಹದಿಂದ ಮಾಡಬೇಕು. ಇಲ್ಲ ಫಂಡ್ ಕಲೆಕ್ಷನ್ ಮಾಡಬೇಕು, ಮಾಡೋಣ, ಹೋಗಿ ಕೇಳೋಣ. ಕೊಡದೇ ಇದ್ರೆ ಅವ್ರದ್ರಲ್ಲಿ ಪರಮಾತ್ಮ ಇರ್ತಾನೆ, ಕೊಡಿಸ್ತಾನೆ ಅಂತ ಬಿಡ್ತಾನೆ. ನಾವು ಕೇಳೋ ಕರ್ತವ್ಯ ನಾವು ಡೆಕೋರೇಷನ್ ಮಾಡಬೇಕು ಚೆನ್ನಾಗಿ. ಬರ್ತಾರೋ ಜನಗಳು ಬರಲ್ಲ, ಅದ ಹೌದು. ಸೊ ನಾವು ಉತ್ಸಾಹದಿಂದ ಮಾಡಬೇಕು. ಸೊ ಆ ರೀತಿ ಕಾಮನೆಗಳನ್ನು ನಾವು ತುಂಬಿಸ್ಕೊಬೇಕು. ಅದು ಬಿಟ್ಟು ಬೇರೆ ಕ್ಲೇಶಗಳ ಕಾಮನೆಗಳು ನಮ್ಮ ಹೃದಯದಲ್ಲಿ ಇರಬಾರ್ದು. ಅದರಿಂದ ಏನಾಗುತ್ತೆ? ವಿನಮ್ರತೆ ಜಾಸ್ತಿ ಆಗುತ್ತೆ. ವಿನಮ್ರತೆ ಬರಬೇಕಂದ್ರೆ ಸೇವೆ ಮಾಡಬೇಕು. ಸೇವೆ ಮಾಡಿಲ್ಲ ಅಂದರೆ ವಿನಮ್ರತೆ ಬರೋದಿಲ್ಲ. ಈ ಹಿಂಸೆ, ಗರ್ವ ಅಂತ ವಿಭೂಷಣಗಳನ್ನು ತೊಟ್ಕೊಂಡಿರೋದೆಲ್ಲ ಕಳೆದಾಕ್ಬೇಕು. ನಾವು ಹೇಳೋದು ಸುಮ್ಮನೆ ಕುತ್ಕೊಂಡು ಹೇಳೋದು ಸುಲಭ, ಬಟ್ ಅದಕ್ಕೆ ನಾನು ಹೇಳಿದ್ದು, ಮನೆಗೆ ಹೋಗಿ ಯಾವ ಥರ ಆಭರಣ ತೊಡಸ್ಕೊಂಡಿದ್ದೀನಿ ನಾನು ಅಂತ ಬರ್ಕೊಂಡು ಅವೆಲ್ಲ ಹೋಗಿಸ್ಬೇಕು. ಬೆಳಗ್ಗೆ ಚಾಂಟ್ ಮಾಡಬೇಕಾದ್ರೆ ಇವೆಲ್ಲ ಹೋಗ್ಲಿ ಅಂತ ಪ್ರಾರ್ಥನೆ ಮಾಡಬೇಕು ಅಷ್ಟೇ. ಆವಾಗಲೇ ಚೈತ್ರ ಕರ್ಪಣ ಮಾರ್ಜನ ಆಗುತ್ತೆ, ಇಲ್ಲಾಂದರೆ ಆಗುತ್ತೆ. ಮುಂದುವರಿತಾ 4ನೇ ಭಾಗದಲ್ಲಿ ಹೇಳ್ತಾರೆ ಭಕ್ತಿವಿನೋದ ಠಾಕೂರ್, ನಿದ್ರಾಲಾಸ್ಯಾತ ಸುಕರೇ ವೀರತ ಆಕಾರ್ಯೇ ಉದ್ಯೋಗಿಯಾಮಿ ಪ್ರತಿಸ್ಥಾಲಾಗಾಯ ಸತ್ಯಾಚರಣ ಲೋಗೋಹಾತ ಸದಾ ಕಾಮಿ. ನಿದ್ರಾಲಾಸ್ಯ, ಕೃಷ್ಣನ ಸೇವೆ ಅಂದ್ರೆ ನಿದ್ರೆ ಅಪ್ಪ, ಬಹಳ ನಿದ್ದೆ. ನಮಗೆ 8 ಗಂಟೆಗೆ ಮಲ್ಕೊಂಡ್ರೆ 8 ಗಂಟೆನೇ ಎದ್ದೇಳೋದು, ರಾತ್ರಿ 8 ಗಂಟೆಗೆ. ನಿದ್ರಾಲಾಸ್ಯ, ತಾಮಸಿಕ, ಸೋಂಬೇರಿಗಳು. ಆದರೆ ಏನೋ ಒಂದು ಕೆಟ್ಟ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ತಕ್ಷಣ ಒಂದು ರಜನಿಕಾಂತ್ ಮೂವಿ ರಿಲೀಸ್ ಆಯಿತು, 3 ಗಂಟೆಗೆ ಎದ್ದು ಏನೋ ಟಿಕೆಟ್ ನಿಂತ್ಕೊತೀವಿ. ನೋಡಿರ್ಬೇಕು, ಮೊನ್ನೆ ಲಾಸ್ಟ್ ಇಯರ್ ಯಾವ ರಿಲೀಸ್ ಆದಾಗ ಜನ 1 ಗಂಟೆಯಿಂದ ಕ್ಯೂಯಲ್ಲಿ ನಿಂತಿದ್ರು. ಅದು 5 ಗಂಟೆಗೆಲ್ಲ ಶೋ ಹಾಕೋದು. ನನಗಿಷ್ಟ ಇರೋ ವಸ್ತು ಅಂದರೆ ಅಂತ ಇದರಂದ್ರೆ ನಾನೇ ಎದ್ದೊಳ್ತೀನಿ. ಬಟ್ ಅದೇ ಕೃಷ್ಣನ ಸೇವೆಗೆ ಎದ್ದೊಳ್ತೀನ? ನಿದ್ರಾಲಾಸ್ಯ, ನಿದ್ರೆ ಇರಬಾರ್ದು. ಉಲ್ಟಾ ನಮ್ಮ ಕೆಲಸ ಅಂದರೆ, ನಮಗೆ ಸುಖ ಕೊಡೋ ಕೆಲಸ ಅಂದರೆ ಬದಿಗಿಡಬೇಕು. ಕೃಷ್ಣನಿಗೆ ಸುಖ ಕೊಡೋ ಕೆಲಸ ಅಂದರೆ ಬೇರೆ. ಆಗಲೇ ವಿನಮ್ರತೆ ಬರುತ್ತೆ. ಆಕಾರ್ಯ ಉದ್ಯೋಗಿ ಆಮಿ ಅಂದರೆ ಯಾವ್ದು ಕಾರ್ಯ ಅಲ್ಲ, ಅಕಾರ್ಯ ಇರುತ್ತೋ ಅದಕ್ಕೆ ನಾನು ಉದ್ಯೋಗಿ, ನಾನು ಚೆನ್ನಾಗಿ ಅದು ಕೆಲಸ ಮಾಡ್ತೀನಿ. ನಾನು ಕುಣಿತಕ್ಕೆ ಎಷ್ಟೊಂದು ಥರ ನೋಡಿರ್ಬೋದು. ಎಕ್ಸಾಂಪಲ್ಲು, ಡಿಮಾನಿಟೈಸೇಷನ್ ಆಯ್ತಲ್ಲ, ಆಗೊಂದು ಸ್ಟಡಿ ಮಾಡಿದ್ರು. ಹುಡುಗರು ಮಾತ್ರ ದುಡಿತಾ ಇದ್ರು, ಕರೆಕ್ಟ್ ಸೇಲ್ಸ್ ಡೌನೇ ಆಗಿದೆ. ಕುಡಿತದ್ದು ಸೇಲ್ಸು ಡಿಮಾನಿಟೈಸ್ ಮಾಡಿದಾಗ ಸೇಲ್ ಡೌನ್ ಆಗಲಿ, ಎಲ್ಲದಕ್ಕೂ ಸೇಲ್ ಡೌನ್ ಆಗುತ್ತೆ. ಕುಡಿಯೋರು
ವೈನ್, ದಟ್ ಸೇಲ್ಸ್ ಇಸ್ ನಾಟ್ ಗೋ ಡೌನ್. ಆ ಸೇಲ್ಸ್ ಡೌನೇ ಆಗಿದೆ. ಸ್ಟಡಿ ಮಾಡಿದ್ದಾರೆ 2017-18 ಆಗ್ತಾ ಡಿಮಾರ್ಟೇಷನ್ ಅದರ ರಿಸಲ್ಟ್ಸ್ ಬಂದಿದೆ. ಅದೊಂದೇ ಸೇಲ್ಸು ಡೌನೇ ಆಗಿದೆ. ಹಾಗಂದರೆ ಇದನ್ನೇ ಅದನ್ನೇ ಭಕ್ತಿ ನೋಟ ಹಾಕೊಂಡು ಹೇಳ್ತಾರೆ, ನಿನಗೆ ಚಟ ಇರೋದು ವಸ್ತು ಅಂದರೆ ನೀನು ಏನಾರ ಮಾಡಿ ಅದಕ್ಕೆ ದುಡ್ಡು ತರ್ತೀಯ. ಅದೇ ದೇವರಿಗೆ ಇವಾಗ ದುಡ್ಡು ತೊಗೊಂಬನ್ನಿ, ದೇವ್ರ ಕಾರ್ಯಕ್ಕೆ ಬೇಗ ಬನ್ನಿ ಅಂದರೆ ಬರ್ತೀನ. ರಥಯಾತ್ರೆ ಇದೆ ಬನ್ನಿ, ಸಿದ್ಧತೆ ಮಾಡೋಣ. ಗುಂಡಿಚ ಮಾರ್ಜನ ಇದೆ ಬನ್ನಿ, ಸಿದ್ಧತೆ ಮಾಡೋಣ. ಬರಲ್ಲ. ಹಾಗಂದರೆ ಅದಕ್ಕೆಲ್ಲ ಬಂದ್ರೇ ವಿನಮ್ರತೆ ಬರುತ್ತೆ, ಇಲ್ಲಾಂದರೆ ವಿನಮ್ರತೆ ಬರೋದೇ ಇಲ್ಲ. ಸೊ ಆಮೇಲೆ ಪ್ರತಿಹಸ್ತಲಾಗಿಯೇ ಸತ್ಯ ಆಚರಣ, ಲೋಭಹತ ಸದಾ ಕಾಮಿ. ಅಂದರೆ ಯಾವಾಗಲೂ ನನ್ನಲ್ಲಿ ಲೋಭ ಇರುತ್ತೆ, ಯಾವಾಗಲೂ ಕಾಮನೆ ಇರುತ್ತೆ. ಅದನ್ನು ರಿಡ್ಯೂಸ್ ಮಾಡ್ಕೋಬೇಕು ನಾವು. 5ನೇ ಇದರಲ್ಲಿ ಯಹಿ ದುರ್ಜನ ಸಜನ ವ್ರಜಯಿತ ಅಪರಾಧಿ ನಿರಂತರ ಶುಭ ಕಾರ್ಯ ಶೂನ್ಯ ಸದಾನಾರ್ಥ ಮಾನ ನಾನಾ ದುಃಖೇ ಜರ ಜರ. ಅಂದರೆ ನಾನು ಮುಖವಾಡ ಹಾಕ್ಕೊಂಡಿದ್ದೀನಿ. ಯಾವ ಥರ ಮುಖವಾಡ? ಸಜ್ಜನ ಮುಖವಾಡ ಹಾಕ್ಕೊಂಡಿದ್ದೀನಿ, ಅದರ ಒಳಗಡೆ ದುರ್ಜನ. ಕರೆಕ್ಟ್ ಅಲ್ವಾ? ನಾವು ತೋರ್ಕೆಗೆ ಸಜ್ಜನ, ತಿಲ್ಕ ಇಟ್ಟೆ ಬಟ್ಟೆ ಹಾಕೊಂಡೆ ಸಜ್ಜನ ಹಬ್ಬ, ಏನಪ್ಪ ಒಳಗಡೆ ಏನಿರುತ್ತೆ? ದುರ್ಜನ ಥರ. ಏನಕ್ಕೆ ಮಾಡ್ತಾ ಇದ್ದೀನಿ? ಈಗ ಎಷ್ಟೋ ಜನ ಭಾಗವತ ಸಪ್ತಾಹಗಳೆಲ್ಲ ಮಾಡ್ತಾರೆ, ನೋಡಿದ್ದೀರಲ್ವ? 7 ದಿನದಲ್ಲಿ ಭಾಗವತ ಸಪ್ತಾಹ. ಬಟ್ ಅವ್ರಿಗೆ ಸಪ್ತಾಹ ಏನಕ್ಕೆ ಮಾಡ್ತಾ ಇದ್ದಾರೆ? ಅವ್ರು ಚೆನ್ನಾಗಿ ಕೊಡ್ತಾರೆ, ಲೆಕ್ಚರು ಎಲ್ಲ ಚೆನ್ನಾಗಿ ಕೊಡ್ತಾರೆ. ಬಟ್ ಏನಕ್ಕೆ ಮಾಡ್ತಾರೆ ಅಂತ ಕನ್ನಡ ದುಡ್ಡಿದೆ. ದೇವರಲ್ಲಿ ನಿಜವಾದ ಪ್ರೀತಿ, ನಂಬಿಕೆ, ಪೂಜ್ಯ ಮನೋಭಾವನೆ ಇರಲ್ಲ. ಏನಿರುತ್ತೆ ಅದರಲ್ಲಿ? ಅವ್ರದ್ರಲ್ಲಿ ಏನಿರುತ್ತೆ? ಲೌಲ್ಯ. ಫೇಮಸ್ ಆಗಬೇಕು ನಾನು, ಶ್ರೀಮಂತನಾಗಬೇಕು ನಾನು, ಎಲ್ಲರೂ ನನಗೆ ಮರ್ಯಾದೆ ಕೊಡಬೇಕು, ಫಸ್ಟ್ ಪ್ಯಾರ ಆಗುತ್ತಲ್ಲ ಅದು. ಸೊ ಈ ರೀತಿ ಮನೋಭಾವನೆಯನ್ನು ತೊಳೆದಾಕಬೇಕು. ಏನೋ ದುರ್ಜನ, ಇಂಥ ದುರ್ಜನರನ್ನ ಯಾರು ಸಜ್ಜನರು ಸೇರಿಸೋದೇ ಇಲ್ಲ. ಯಾವುದೇ ರೀತಿ ಸಜ್ಜನರು ಸಾಧು ಸಂತರು ಸೇರಿಸೋದೇ ಇಲ್ಲ. ಸಾಧು ಸಂತರ ಸಂಘ ನಮ್ಗೆ ಸಿಗದೇ ಇದ್ರೆ ಏನಾಗುತ್ತೆ? ಸಂಘ ಸಿಗದೇ ಇದ್ರೆ ಏನಾಗುತ್ತೆ? ಅದೋ ಗತಿ. ನಾವು ಕೂಪದಲ್ಲಿ ಕೆಳಗಡೆ ಹೋಗ್ತಾನೆ ಇರ್ತೀವಿ ಹೊರತು ಮೇಲೆ ಬರೋಕ್ಕೆ ಚಾನ್ಸ್ ಇಲ್ಲ. ಸೊ ಇವನ್ನೆಲ್ಲ ಸಾಧು ಸಂತರು ನಮಗೆ ಸಂಘ ಕೊಡೋಂಗೆ ಅಟ್ರಾಕ್ಟ್ ಮಾಡ್ಕೊಳ್ಬೇಕು. ನಾವು ದುರ್ಜನ ಮನೋಭಾವ ಬಿಟ್ಟರೆ ಅದು ವಿನಮ್ರತೆ ಬೆಳೆಯುತ್ತೆ. ಎಷ್ಟೊಂದು ದುರ್ಜನರ ಸಹವಾಸ ಇರ್ಬೋದು, ನಾವು ದುರ್ಜನ ಮನೋಭಾವನೆಯಿಂದ ಇರ್ಬೋದು, ಅದನ್ನು ಬಿಡೋಣ. ಸಾಧು ಸಂತರ ಸೇವೆಯಲ್ಲಿ ಅಪರಾಧಿ ನಿರಂತರ, ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಅಪರಾಧಿ ನಿರಂತರ, ಆಮೇಲೆ ಕಾನ್ಸ್ಟೆಂಟ್ ಅಫೆಂಡರ್, ಬಹಳ ಸ್ಟ್ರಾಂಗ್ ವರ್ಡ್ ಇದು. ಅಪರಾಧಿ ನಿರಂತರ ಅಂದರೆ ಬರೀ ಅಪರಾಧನೇ ಮಾಡ್ತಾ ಇದ್ದಾರೆ. ಒಪ್ತೀರ ಈ ಮಾತನ್ನ? ಹೇಗೆ ಜೀವನ, ಮನುಷ್ಯ ಜೀವನ ಎಷ್ಟು ದುರ್ಲಭ ಅಂದರೆ, ಒಂದು ಮೂಟೆ ಸಾಸಿವೆ ತಗೊಳ್ಳಿ ಅಥವಾ ರಾಗಿ ತಗೊಳ್ಳಿ, ಅದರಲ್ಲಿ ಒಂದೇ ಒಂದು ರಾಗಿ ಕಾಳು ಚಿನ್ನದಾಕಿ, ಒಂದು ಮೂಟೆ ಸಾಸಿವೆ ಅಥವಾ ರಾಗಿ, ಅಲ್ಲಿ ಒಂದೇ ಒಂದು ರಾಗಿ ಚಿನ್ನದ ಮಾಡ ಹಾಕಿ ಯಾರೋ ಒಂದು ತಗೊಂಡ್ರೆ ಆ ರಾಗಿ ಕಾಳನ್ನ, ಚಿನ್ನದಾಗಿರೋ ಚಾನ್ಸ್ ಎಷ್ಟಿರುತ್ತೆ? ಇರೋದೇ ಇಲ್ಲ. ಅಂತ ದುರ್ಲಭ ಈ ಮಾನವ ಜನ್ಮ, ಅಂತ ದುರ್ಲಭ ಈ ಮಾನವ ಜನ್ಮ. ಅಂತ ಮಾನವ ಜನ್ಮನ ಹೇಗೆ ಕಳಿತೀವಿ? ಬರೀ ಅಪರಾಧಗಳೇ ಮಾಡ್ಕೊಂಡು ಕಳಿತೀವಿ. ನಿಯಂತ್ರಕ ತತ್ವಗಳೇ ಇರೋದಿಲ್ಲ. ಜೂಜಾಡ್ತೀವಿ, ಮದ್ಯಪಾನ ಮಾಡ್ತೀವಿ, ಮಾಂಸ ಭಕ್ಷಣೆ ಮಾಡ್ತೀವಿ,
ಅನೈತಿಕ ಸಂಬಂಧಗಳ ಮಾಡ್ತೀವಿ. ಪ್ರಭು ನಾವು ಅವೆಲ್ಲ ಮಾಡ್ತಾ ಇಲ್ಲ ಪ್ರಭು, ಇನಿಷಿಯೇಟಿವ್ ಅಂತೀವಿ. ಬಟ್ ಆ ಮಾಡೋ ಮನೋಭಾವನೆ ಇರುತ್ತೆ ತಾನೆ, ಅದನ್ನ ಕಡಿಬೇಕು. ಅದನ್ನ ಕಳೆದಾಗೆ ನಾವು ಏನಾಗುತ್ತೆ, ವಿನಮ್ರತೆ ಅನ್ನೋದು ಬರುತ್ತೆ. ಸೊ ಯಮ ನಿಯಮ, ಯಮಗಳನ್ನ ಬಿಡಬೇಕು. ಮದ್ಯಪಾನ, ಜೂಜು, ಅನೈತಿಕ ಸಂಬಂಧ, ಮಾಂಸಭಕ್ಷಣೆ. ಮಾಂಸಭಕ್ಷಣೆ ಅಂದರೆ ಎಲ್ಲ, ಮೊಟ್ಟೆ, ಮೀನು, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ತಾಮಸಿಕ ಸಾಧಾರಣ ತಿನ್ನಬೇಕು. ಅದು ಯಮಗಳನ್ನ ಬಿಡಬೇಕು, ನಿಯಮಗಳನ್ನ ಪಾಲಿಸ್ಬೇಕು. ಏನು ನಿಯಮ? ಕೀರ್ತನೆ, ಶ್ರವಣ, ಕೀರ್ತನೆ, ಕಥಾ ಸ್ಮರಣೆ, ಅದನ್ನು ಪಾಲಿಸಿದ್ರೆ ನಮ್ಮ ಮಾನವ ಜನ್ಮ ಕರೆಕ್ಟ್ ಉಪಯೋಗ ಮಾಡ್ತಾ ಇದ್ದೀವಿ. ಇಲ್ಲಾಂದರೆ ತಪ್ಪು ಉಪಯೋಗ ಮಾಡ್ತೀವಿ. ತಪ್ಪು ಉಪಯೋಗ ಮಾಡಿದ್ರೆ ಏನಾಗುತ್ತೆ, ಚಿತ್ರಗುಪ್ತ ಎಲ್ಲ ನೋಟರ್ ಮಾಡ್ಕೊತಾ ಇರ್ತಾರೆ, ಪಂಚಭೂತಿಗಳೆಲ್ಲ ಸಾಕ್ಷಿಗೆ ಬರುತ್ತೆ. ಸೊ ನಮಗೆ ಅಕೌಂಟ್ ಡೈರಿ ಇಟ್ಟಿರ್ತಾನೆ, ಬಂದು ಹೇಳ್ತಾರೆ ಚಿತ್ರಗುಪ್ತ ಹೋಗಿ ಯಮನ ಕೋರ್ಟ್ಗೆ ಹೋದಾಗ ಏನಪ್ಪ ಮಾಡಿದ್ದಾನೆ ಇವನು, ಪರ ದುಃಖ ಸುಖ ಪಟ್ಟಿದ್ದಾನೆ ಸರ್, ಇಲ್ಲ ಅಂತ ಹೇಳಿದ್ರೆ ಪಂಚಭೂತಗಳು ಬರ್ತವೆ ನೋಡಿ, ಇಂಥ ಅಕೌಂಟ್ ಹೇಳ್ತಾರೆ. ಸುಳ್ಳಲ್ಲ, ಇದು ನಿಜ, ಪಂಚಭೂತಗಳೇ ಸಾಕ್ಷಿ. ಆಗ ಸಾಕ್ಷಿ ಏನು ಕೊಡ್ತಾನೆ? ಸ್ಯಾಂಕ್ಷನ್, ಅಫೆನ್ಸ್ಗೆ ಪನಿಷ್ಮೆಂಟ್. ಇಂಥ ಅಪರಾಧ ಮಾಡಿದ, ಬರೀ ಅಪರಾಧಗಳಿಂದ ಡೈರಿ ನೋಡಿದ ಚಿತ್ರಗುಪ್ತ ಡೈರಿಲಿ ನಮ್ಗೆ ಬರೀ ಅಪರಾಧಿ ನಿರಂತರ, ಯಾವಾಗಲೂ ಅಪರಾಧನೇ ಇರುತ್ತೆ. ಅದನ್ನು ತೊಡೆದಾಕ್ಬೇಕು. ಅದಕ್ಕೆ ಮಹಾಪ್ರಭುಗಳು ಶ್ರೀಪ್ರಭುಪಾದ ಇಲ್ಲಿ ನಾವು ಭಾನುವಾರ ಅಂದರೆ ನಾವು ಮುಂಚೆ ಕೃಷ್ಣ ಪ್ರಜ್ಞೆಗೆ ಬರೋಕ್ಕಿಂತ ಮುಂಚೆ ವಿಚಾರಿಸ್ಕೊಂಡು ಏನು ಮಾಡ್ತಾ ಇದ್ವಿ ಅಂತ, 8 ಗಂಟೆ 10 ಗಂಟೆಗೆ ಎದೋಡೋದು, ಹೋಗೋದು, ಆವಾಗ ಈಚೆ ಒಂದು ಮಾಂಸ ಭಕ್ಷಣೆ ಅಂತ ಒಂದು ಭಕ್ಷಣೆ ಮಾಡೋದು ಚೆನ್ನಾಗಿದೆ ಅಂತ, ಆಮೇಲೆ ಒಂದು ಪಾರ್ಟಿ ಗೀಟಿ ಫಿಲಮ್ ಹೋಗೋದು, ಆಮೇಲೆ ರಾತ್ರಿ ಬಂದು ಮದ್ಯಪಾನ, ಸ್ನೇಹಿತರ ಸಹವಾಸ, ಹೆಣ್ಗಳೇ ಸಹವಾಸ ಮಾಡಿ ಕೊನೆಗೆ ಬಂದು ಮಾಡ್ತಾರೆ ವೀಕೆಂಡ್. ಬಟ್ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ, ಇಲ್ಲ ಭಾಗವತನ ಕೇಳಬೇಕು, ಕೇಳಿ ಪ್ರಸಾದನ ತಗೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಚೇಂಜ್ ಆಗಿದೆ. ಆ ರೀತಿ ಎಷ್ಟೊಂದು ಚೇಂಜಸ್ ಮಾಡ್ಕೊಬೇಕು. ಆಗ ವಿನಮ್ರತೆ ಬೆಳೆಯುತ್ತೆ. ಆವಾಗ ನಮಗೆ ವಾಪಸ್ಸು ಮುಕ್ತಿ ಸಿಗುತ್ತೆ. ಅಂದರೆ ದೇವತೆ ಆಧ್ಯಾತ್ಮಿಕ ಪುಸ್ತಕದಲ್ಲಿ ಸಾಕ್ತೀವಿ ನಾವು. ಸಬಕಾರ್ಯ ಶೂನ್ಯ ಸದಾನಾರ್ಥ ಮನ, ನಾನಾ ದುಃಖ ಜರ ಜರ. ಯಾವಾಗ ಇವೆಲ್ಲ ಮಾಡಿದ್ರೆ ದುಃಖ, ನಾನು ಸುಖಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀನಿ, ಬಟ್ ದುಃಖನೇ ಬರ್ತಾ ಇದೆ, ಬರೀ ದುಃಖ ಬರ್ತಾ ಇದೆ. ಪ್ರಯತ್ನ ಯಾವುದಕ್ಕೆ ಪಡ್ತಾ ಇದ್ದೀವಿ ನಾವು? ಸುಖ ಪಡೆಯೋದಕ್ಕೆ. ಬಟ್ ನಮಗೇನು ಬರ್ತಾ ಇದೆ? ಕರೆಕ್ಟಾ? ನೀವು ಪ್ರಯತ್ನ ಪಡ್ತಾ ಇರೋದು ಸುಖಕ್ಕೆ. ಎಷ್ಟು ಜನ ಕೈ ಎತ್ತಿ, ಯಾರ್ಯಾರು ಸುಖಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಎಲ್ಲರೂ ಸುಖ, ಬಟ್ ಬರ್ತಾ ಇರೋದೇನು? ದುಃಖ. ಇದೇ ನಮ್ಮ ಭ್ರಮೆ ಅಲ್ವಾ? ನಾನು ಕಷ್ಟಪಡ್ತಾ ಇದ್ದೆ ಏನಕ್ಕೆ? ಸುಖಕ್ಕೆ. ನನಗೇನು ಬರ್ತಾ ಇದೆ? ದುಃಖನೇ ಬರ್ತಾ ಇದೆ. ಏನೋ ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ಸಲ್ಲ. ಇವಾಗ ನಾನು ಬರಬೇಕಾಗಿತ್ತು ಫಸ್ಟ್ ರ್ಯಾಂಕ್, ಓದ್ತಾ ಇದ್ದೀನಿ, ಸಕ್ಕತ್ತಾಗಿ ಓದ್ತಾ ಇದ್ದೀನಿ, ಬಟ್ ಬರ್ತಾ ಇರೋದ್ರೆ ಲಾಸ್ಟ್ ರ್ಯಾಂಕ್. ಏನಕ್ಕೆ ಅಂದರೆ ಸ್ಟೂಡೆಂಟ್ ಥಿಂಕ್ ಮಾಡ್ಬೇಕಾದ್ರೆ ವಿದ್ಯಾರ್ಥಿ. ಬಟ್ ನಾವು ಆ ಭ್ರಮೇಲೇ ಇದ್ದೀವಿ. ಇಲ್ಲ, ನಾನು ಇನ್ನೂ ಮನೆ ಕಟ್ಟಿದ್ರೆ ಸುಖ ಸಿಗುತ್ತೆ, ಇನ್ನೊಂದು ಪಾರ್ಟ್ ಟೈಮ್ ಕೆಲಸ ಮಾಡಿದ್ರೆ ಸುಖ ಸಿಗುತ್ತೆ. ಅದು ಯೋಚನೆ ಮಾಡ್ತಾಯಿಲ್ಲ. ಈಗ ಬರ್ತಾನೆ ಅಂತ ದುಃಖ ನನಗೆ. ಇನ್ನೇ ನಮ್ಮ ಡಾಕ್ಟ್ರ್ ಒಬ್ರು ಇದ್ದಾರೆ, ಫ್ರೆಂಡ್, ಅವ್ರು ಹೇಳ್ತಾ ಇದ್ದಾರೆ, ಪೇಷಂಟ್ ಇದ್ದಾನೆ, ಅವನಿಗೆ ಏನೋ ಕಾಯಿಲೆ ಬಂದಿದೆ, ಶುಗರ್ ಏನೋ. ಅವನು 100 kg ಇದ್ದ, ಓಡಿ 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 ಸಣ್ಣ ಆದ, 80-70 kg ಆಗಿದೆ. ಬಟ್ ಈಗ ಇನ್ನೊಂದು ಕಾಯಿಲೆ ಬಂದಿದೆ. ಸೊ ಅವನೇನು ಸುಖ ಪಡಬೇಕು ಅಂತ ಅಷ್ಟು ಕಷ್ಟಪಟ್ಟು ಸಣ್ಣ ಆಗಿ ಎಲ್ಲ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು, ಬಟ್ ಇನ್ನೊಂದು ಕಾಯಿಲೆ ಬಂದಿದೆ. ಅವನು ದಿಗ್ಭ್ರಮೆ ಆಗ್ಬಿಟ್ಟಿದ್ದಾನೆ. ಅವನ್ನ ಕರ್ಕೊಂಡ್ಬಂದ್ರು. ಅದೇ ಹೇಳ್ತಾ ಇದ್ದೆ,
ಆವಾಗ ಮಾನವ ಜನ್ಮ ಅಂದರೆ ಈ ಭೌತಿಕ ಜನ್ಮ ಎಂಥದ್ದು ಅಂದರೆ ನೀವು ಯಾವುದೇ ರೀತಿ ಇರಲಿ ದುಃಖ ಇದ್ದೇ ಇದೆ. ನೀವು ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಇರಲಿ ದುಃಖ ಇದ್ದೇ ಇದೆ. ಅದಕ್ಕೆ ಒಂದು ಪುರಾಣದಲ್ಲಿ ಒಂದು ಸ್ಟೋರಿ ಬರುತ್ತೆ, ಎಕ್ಸಾಕ್ಟ್ಲಿ ಏನಂತ ಗೊತ್ತಾಗಲ್ಲ. ಅಲ್ಲಿ ಏನು ಮಾಡ್ತಾನೆ, ಒಬ್ಬ ಸೇವಕ ಇರ್ತಾನೆ ರಾಜನಿಗೆ. ಆ ರಾಜನ ಪಕ್ಕದ ಅವನು ರಾಜನಿಗೆ ಸೆಕ್ಯೂರಿಟಿ ಕೊಡೋಕ್ಕೆ ರಾಜ ಹೋಗ್ತಾನೆ, ಒಳ್ಳೆ ಭೋಜನ ತಿಂತಾನೆ. ರಾಜ ಹೋಗ್ತಾ ಎಲ್ಲೋದ್ರೂ ಎಲ್ಲ ಸೇವಕರಲ್ಲಿ ಇರ್ತಾರೆ. ರಾಜ ಅಂತಃಪುರಕ್ಕೆ ಹೋಗ್ತಾನೆ, ಎಷ್ಟೊಂದು ರಾಣಿಗಳು. ಸೇವಕನಿಗೆ ಆಸೆ ಆಗುತ್ತೆ, ಅಯ್ಯೋ ನೋಡಪ್ಪ ರಾಜನ ಜನ್ಮ ಎಂಥದ್ದು, ತುಂಬ ಸಂಕಟ. ಎಲ್ಲೋದ್ರೂ ಒಳ್ಳೆ ಭೋಜನ, ಒಳ್ಳೆ ರಾಣಿರು, ಒಳ್ಳೆ ಜನಮರ್ಯಾದೆ, ಒಳ್ಳೆ ದುಡ್ಡು, ಏನು ಈಗ ರಾಜನಿಗೆ ಗೊತ್ತಾಗುತ್ತೆ. ಓ ಏನು ಇಷ್ಟ ಆಗ್ತಾ ಇದೆ. ರಾಜ ಕರೆದು ಹೇಳ್ತಾನೆ, ಪಾಪ ನಾನು ನಿನ್ನ ಸಿಂಹಾಸನ ಮೇಲೆ ಕೂರಿಸ್ತೀನಿ, ಇನ್ನು ಕತ್ತಿ ನೇತಾಕಿರ್ತೀನಿ, ಕತ್ತಿ ನೇತಾಕಿರ್ತೀನಿ. ಅದು ಸಣ್ಣ ದಾರದಲ್ಲಿ, ಯಾವುದೋ ಸಣ್ಣ ದಾರದಲ್ಲಿ ನೇತಾಕಿರ್ತೀನಿ. ಅದು ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ನೀನು ತಗೋ, ಇವಾಗ ಎಂಜಾಯ್ ಮಾಡು. ಕುತ್ಕೋತಾನೆ ಸಿಂಹಾಸನ ಮೇಲೆ, ಬಟ್ ಅವ್ನ ಗಮನ ಎಲ್ಲ ಎಲ್ಲಿರುತ್ತೆ. ಒಳ್ಳೆ ಭೋಜನ ತಿಂದ್ರೆ ರುಚಿ ಇಲ್ಲ, ಯಾಕೆ? ಕತ್ತಿ. ರಾಣಿ ಬಂದು ಕುತ್ಕೊಂಡು ಪಕ್ಕ, ಇಲ್ಲ ಕತ್ತಿ. ಅಂದರೆ ಅವ್ನ ಪ್ರಾಣ ಯಾವಾಗ ಅಂತ ಗೊತ್ತಿಲ್ಲ. ಕರೆಕ್ಟಾ? ಯಾರು ಯಾವಾಗ ಅಟ್ಯಾಕ್ ಮಾಡ್ತಾರೆ, ಯಾರು ಯಾವಾಗ ವಿಷ ಆಗ್ತಾರೆ, ಅವಾಗ ಅರ್ಥ ಆಗುತ್ತೆ. ರಾಜ ನಿನ್ನ ಜಾಬ್ ಕಷ್ಟಪ್ಪ, ಇಟ್ಬಿಡು ನನ್ನ ಸೇವಕರಾಗಿ ಇರ್ತೀನಿ, ಅಟ್ಲೀಸ್ಟ್ ಕತ್ತಿ ಇಲ್ಲ. ಸೊ ಈ ರೀತಿ ನಾವು ಸುಖಕ್ಕೆ ಹೋಗ್ತಾ ಇದ್ದೀವಿ, ಬಟ್ ಜನ್ಮ ಮೃತ್ಯು ಜರ ವ್ಯಾಧಿ ಅನ್ನೋ ಸೈಕಲ್ ಚಕ್ರ, ಜೀವನ ಚಕ್ರ ನಮ್ಮನ್ನ ಇಟ್ಕೊಂಡ್ಬಿಡ್ತದೆ. ಮಹಾಮಾಯೆ ಇಟ್ಕೊಂಡ್ಬಿಡ್ತದೆ, ಕಾಲ ಇಟ್ಕೊಂಡ್ಬಿಡ್ತದೆ. ಈ ಕಷ್ಟಪಟ್ಟು ಸಂಪಾದನೆ ಮಾಡಿ ಮನೆ ಕಟ್ಟಿರ್ತೀರಾ, ಗೃಹಪ್ರವೇಶ ಮಾಡಿರ್ತೀರಾ, ಬರೀ 5 ವರ್ಷಗಳ ಕಾಲ ಇರ್ತೀರ, ಆಮೇಲೆ ಕಾಲ ತಿಕ್ಕತ್ತೆ. ನೆಕ್ಸ್ಟ್ ಜನ್ಮದಲ್ಲಿ ನೀವು ಹೋಗಿ ನಂದೇ ಮನೆ ಅಂತ ನಿಮ್ಮ ಮಕ್ಕಳು ಕೇಳಿದ್ರು, ಹೋಗಪ್ಪ ನೀವು ಯಾರು ಅಂತ. ಹಾಗೆ ಟೆಂಪ್ರವರಿ, ಪರ್ಮನೆಂಟ್ ಇಲ್ಲ. ಅದನ್ನು ನಾವು ತಿಳ್ಕೊಳ್ಳೋದು. ಅದು ತಿಳ್ಕೊಂಡಿದ ತಕ್ಷಣ ನಮ್ಗೇನು ಬರುತ್ತೆ? ವಿನಮ್ರತೆ ಬಂದಿರುತ್ತೆ. ಸೊ ಅಪರಾಧಿ ನಿರಂತರ ಅದನ್ನು ತಡಿಬೇಕು. ಮತ್ತು ನಾವು ಈ ದುಃಖದಲ್ಲಿ ಇದ್ದೀವಿ ಅಂತ ತಿಳ್ಕೊಂಡೇ ವಿನಮ್ರತೆ ಬೆಳೆಸ್ತೀವಿ. ಲಾಸ್ಟ್ ಪ್ಯಾರಲ್ಲಿ ಹೇಳ್ತಾ ಇದ್ದಾರೆ ಭಕ್ತಿವಿನೋದ್ ಠಾಕೂರ್ ಅವರು, ಭಾರಾಧಿಯಕ್ಕೆ ಏಕೋನ ಉಪಯಾವಿಹೀನ ತತೆ ದೀನ ಕಿಂಚನ ಭಕ್ತಿ ವಿನೋದ ಪ್ರಭುರಾಚಾರ್ಯನೇ ಕೊರದುಃಖ ನಿವೇದನ. ವಯಸ್ಸಾಗೋಯ್ತೇಪ್ಪ ಇವಾಗ, ಐ ಮೀನ್ ಓಲ್ಡ್ ಏಜ್ ನಾವು. ನನಗೆ ಯಾವುದೇ ರೀತಿ ಯಶಸ್ಸಿನ ಮಾರ್ಗ ಇವಾಗ ಮಾಡೋಕ್ಕಾಗಲ್ಲ. ವಯಸ್ಸಾದವ್ರಿಗೆ ಏನಾಗುತ್ತೆ ಹೇಳಿ? ಕಾಲು ವರ್ಕ್ ಆಗಲ್ಲ, ಕೈ ವರ್ಕ್ ಆಗಲ್ಲ, ಕಣ್ಣು ವರ್ಕ್ ಆಗಲ್ಲ, ನಾಲ್ಗೆ ವರ್ಕ್ ಆಗಲ್ಲ, ತಲೆ ವರ್ಕ್ ಆಗಲ್ಲ, ಏನಾಗಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ನನಗೆ ಇವಾಗ ಯಶಸ್ಸಿನ ಯಾವುದೇ ದಾರಿ ಹಿಡಿಯೋಕ್ಕಾಗಲ್ಲ. ನಾನು ಬಡವ, ನನಗೆ ಇವಾಗ ವಿನಮ್ರತೆ ಬಂದಿದೆ. ಇವೆಲ್ಲ ದಯವಿಟ್ಟು ನಾನು ನಿನ್ನ ಚರಣೆ ದಾಸನಾಗಿರ್ತೀನಿ, ನನ್ನ ಕಾಪಾಡು ತಂದೆ ಅಂತ ಬೇಡ್ಕೊಂಡೆ. ಸೊ ಇದು ನಮಗಾಗುತ್ತೆ. ಇದಾಗಬೇಕು ನಮಗೆ. ಈ ಥರ ವಯಸ್ಸಾದ್ಮೇಲೆ ರೆಕಗ್ನೈಸ್ ಮಾಡೋದಲ್ಲ, ಈಗ ಶಕ್ತಿ ಇರಬೇಕಾದ್ರೆ ರೆಕಗ್ನೈಸ್ ಮಾಡಿ ನಾವು ಕೃಷ್ಣ ಭಕ್ತಿಯಲ್ಲಿ ಪಾಲ್ಗೊಂಡು ವಿನಮ್ರತೆ ಬೆಳೆಸ್ಕೊಂಡು ನಾವು ಈ ಪಾದದಲ್ಲಿ ಹೋದರೆ ಏನಾಗುತ್ತೆ? ಭಕ್ತಿ ಸಿಗುತ್ತೆ. ಆ ಶರಣ ಆಗುವ ರೀತಿ ಸಿಗುತ್ತೆ, ಶರಣಾಗಕ್ಕೆ ಅನುಕೂಲ ಆಗುತ್ತೆ. ಇವೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಶರಣಾಗತಿ ನಮಗೆ ಕೃಷ್ಣನಲ್ಲಿ ಬರುತ್ತೆ. ಆಶ್ರಯ, ನಾವು ಕೃಷ್ಣನ ಆಶ್ರಯವನ್ನು ಪಡಿತೀವಿ. ನಾವು ಭಾಗವತದ ಸಾರ ಇದು. ಈ ಕಾರ್ಪಣ್ಯನ ಭಕ್ತಿವಿನೋದ್ ಠಾಕೂರ್ ಹೀಗೆ ವಿವರಿಸಿದ್ದಾರೆ. ಎಷ್ಟು ಚೆನ್ನಾಗಿ ವಿವರಿಸಿದಾರಲ್ಲ, ಸಿಂಪಲ್ ಬಟ್ ಹೆಡ್ ಒದೆ ಕೊಟ್ಟು ಹೇಳ್ಕೊಟ್ಟಿದ್ದಾರೆ. ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಇಲ್ಲಿಗೆ ಈ ಅಮರ ಜೀವನ ಅನ್ನೋ ಶರಣಾಗತಿ ಪದ್ಯನ ಮುಗಿಸ್ತೀವಿ.
ಕರೆಕ್ಟಾಗಿ ಕಾರ್ಪಣ್ಯ ಪ್ರಿನ್ಸಿಪಲ್ ಆಯಿತು. ಪ್ರಶ್ನೆ ಇದ್ದರೆ ಕೇಳಿ. ಹಾಗೇನೆ ಪ್ರಶ್ನೆ ಇದ್ದರೆ ಕೇಳ್ಬೋದು. ಭಾಗವತದ್ದು 10 ಲಕ್ಷಣಗಳು ಹೇಳಿದ್ರಲ್ಲ, ಅದು ಯಾವುದ್ರೊಳಗೆ ಬರುತ್ತೋ ಅದು ಯಾವುದು ಉಲ್ಲೇಖದಲ್ಲಿ ಭಕ್ತಿವಿನೋದ ಠಾಕೂರ್, ಭಕ್ತಿವಿನೋದ ಠಾಕೂರ್ ಮತ್ತು ರೂಪ ಗೋಸ್ವಾಮಿ, ಜೀವ ಗೋಸ್ವಾಮಿ, ಲಘು ಭಾಗವತಾಮೃತ ಅದೆಲ್ಲ ಬರುತ್ತೆ. ಅದು ಯಾವುದು ಶರಣಾಗತಿಗೆ ಬರುತ್ತೋ ಅಥವಾ ಬೇರೆ? ಶರಣ ಅದು ಗೊತ್ತಿಲ್ಲ ಪ್ರಭು, ಯಾವುದ್ರಲ್ಲಿ ಬರುತ್ತೆ ಅಂತ ನಾನು ಹೇಳ್ತೀನಿ, ವಿಚಾರ ಮಾಡಿ ಹೇಳ್ತೀನಿ, ನನಗೆ ಗೊತ್ತಿಲ್ಲ. ಇದು ನಾನು ಭಕ್ತಿ ಚಾರು ಮಹಾರಾಜು ಸೆಮಿನಾರ್ ಕೊಟ್ಟಿದ್ದಾರೆ ಇದ್ರ ಮೇಲೆ, ಸೊ ಅದರಿಂದ ತಗೊಂಡು ಅವ್ರು ಹೇಳಿದ್ದಾರೆ. ಸೊ ಯಾವುದ್ರಲ್ಲಿ ಬರುತ್ತೆ ಅಂತ ನಾನು ಕೇಳಿದ್ದೆ. ಓಕೆ, ಇನ್ಯಾವುದು ಪ್ರಶ್ನೆ ಇಲ್ಲ ಅಂತ ಕ್ಲಾಸ್ ಏನು ಮಾಡಿ ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಮಂತ್ರಾತ್ ಶ್ರೀಮದ್ ಭಾಗವತಂ ಕಿ ಜೈ, ಗೋಪಾಲ್ ಕಿ ಜೈ, ಗುರುದೇವ್ ಕಿ ಜೈ. ಹರೇ ಕೃಷ್ಣ, ಹರೇ ಕೃಷ್ಣ. ನಮ್ಮ ಸುವಿನಯ ನಿತ್ಯಾನಂದ ಪ್ರಭುಗಳು ಕಾರ್ಪಣ್ಯ ಬಗ್ಗೆ ಬಹಳ ವಿವರವಾಗಿ ಮನಸ್ಸು ಮುಟ್ಟುವಂತೆ ಈ 6ನೇ ಲಕ್ಷಣದ ವಿವರಗಳನ್ನು ಕೊಟ್ಟಿದ್ದಾರೆ. ಹಾಗೂ ಶರಣಾಗತಿ, ಭಕ್ತಿ ವಿನೋದ ಠಾಕೂರ್ ಅವರ ಶರಣಾಗತಿಯ ಪದ್ಯದ ಬಹಳಷ್ಟು ಅರ್ಥವನ್ನು ನಮಗೆ ಮನಮುಟ್ಟುವಂತೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳು. ಹಾಗೂ ಅವರ ಆಧ್ಯಾತ್ಮಿಕ ಪ್ರಗತಿಗೆ ಒಂದು ಸತಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ